ನನ್ನ ನಲ್ಮೆಯ ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಅಧ್ಯಾಯ 4 ಸ್ವವಿಸ್ತಾರವಾಗಿ ಅಧ್ಯಯನ ಮಾಡಿದ್ವಿ. ಹಾಗೆಯೇ ಅದರ ಮುಕ್ತಾಯದ ನಂತರ ನಮ್ಮ ಭಾಗ 1ರಲ್ಲಿ ಅಧ್ಯಾಯ 5 ನಾವು ತೆಗೆದುಕೊಂಡಾಗ ಅಧ್ಯಾಯ 5 ಪಾಠದ ಹೆಸರು ವರ್ಗಗಳು ಮತ್ತು ವರ್ಗಮೂಲಗಳು. ಇದನ್ನು ನಾವು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ವರ್ಗಗಳು ಮತ್ತು ವರ್ಗಮೂಲಗಳು ಈ ಪಾಠವನ್ನು ತೆಗೆದುಕೊಂಡಾಗ ಈ ಪಾಠದಲ್ಲಿ ಮುಖ್ಯವಾಗಿ ನಮಗೆ ಬರುವಂತಹ ಕಲಿಕಾಂಶಗಳು ಯಾವ್ದ್ಯಾವುದು ಅಂತೇಳಿ ನಾವು ತೆಗೆದುಕೊಂಡಾಗ ಮೊದಲೇದಾಗಿ ಪೀಠಿಕೆ, ಅಂದರೆ ಪಾಠಕ್ಕೆ ಸಂಬಂಧಪಟ್ಟಂತಹ ಪೀಠಿಕೆ ಆಗಿರುತ್ತೆ. ಹಾಗೆಯೇ ಸೆಕೆಂಡ್ ಪಾಯಿಂಟ್ ತಗೊಂಡ್ರೆ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳು. ಈ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಮತ್ತೆ ಹಲವಾರು ನಮಗೆ ಸಬ್ ಟಾಪಿಕ್ಗಳು ಕಂಡುಬರ್ತಾ ಇದೆ. ಅದರಲ್ಲಿ ತ್ರಿಕೋನೀಯ ಸಂಖ್ಯೆಗಳ ಸಂಕಲನ, ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು, ಬೆಸ ಸಂಖ್ಯೆಗಳ ಸಂಕಲನ, ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹಾಗೂ 2 ಕ್ರಮಾನುಗತ ಸಮ ಅಥವಾ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ. ಹಾಗೆ ಕೊನೆಯದಾಗಿ ಇನ್ನೂ ಕೆಲವು ವರ್ಗ ಸಂಖ್ಯೆಗಳ ಮಾದರಿ. ಸೊ ಇದಿಷ್ಟು ವರ್ಗ ಸಂಖ್ಯೆಗಳ ಗುಣಲಕ್ಷಣದಲ್ಲಿ ಬರುವಂತಹದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಮತ್ತೆ ನಾವು ಥರ್ಡ್ ಪಾಯಿಂಟನ್ನು ತಗೊಂಡಾಗ ನಮ್ಮ ಕಲಿಕಾಂಶದಲ್ಲಿ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯುವುದು. ಈ ಸಂಖ್ಯೆಗಳ ವರ್ಗಗಳನ್ನು 2 ರೀತಿಯಲ್ಲಿ ನಾವು ತೆಗೆದುಕೊಳ್ತೀವಿ. ಒಂದನೇದು ವರ್ಗಗಳಲ್ಲಿರುವ ಇತರೆ ಮಾದರಿಗಳು. ಹಾಗೆಯೇ ಸೆಕೆಂಡ್ ಪಾಯಿಂಟ್ ತಗೊಂಡಾಗ ಪೈಥಾಗೋರಸ್ನ ತ್ರಿವಳಿಗಳು. ನಂತರ ಬರುವಂತಹ ಕಲಿಕಾಂಶ ವರ್ಗಮೂಲಗಳು. ಇದಿಷ್ಟು ವರ್ಗಗಳಿಗೆ ಸಂಬಂಧಪಟ್ಟರೆ ನೆಕ್ಸ್ಟ್ ಬರೋದು ವರ್ಗಮೂಲಗಳು. ವರ್ಗಮೂಲ ಕಂಡುಹಿಡಿಯುವುದು. ನಾವು ವರ್ಗಮೂಲವನ್ನು ಹಲವಾರು ವಿಧಾನದಲ್ಲಿ ಕಂಡುಹಿಡಿಯಬಹುದು. ಪುನರಾವರ್ತಿತ ವ್ಯವಕಲನ ಮೂಲಕ, ಅವಿಭಾಜ್ಯ ಅಪವರ್ತನ ವಿಧಾನ, ಭಾಗಾಕಾರ ವಿಧಾನ ಹಾಗೂ ಸಂಖ್ಯೆಯನ್ನು ಅಂದಾಜಿಸುವುದು. ಸೊ ಇಷ್ಟು ರೀತಿಯಲ್ಲಿ ನಾವು ವರ್ಗಮೂಲವನ್ನು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ. ಹಾಗೆಯೇ ನೆಕ್ಸ್ಟ್ ಕಲಿಕಾಂಶ ತಗೊಂಡ್ರೆ ದಶಮಾಂಶ ಸಂಖ್ಯೆಗಳ ವರ್ಗಮೂಲ, ನಂತರ ವರ್ಗಮೂಲವನ್ನು ಅಂದಾಜಿಸುವುದು. ಸೊ ಇಷ್ಟು ಕಲಿಕಾಂಶಗಳ ಬಗ್ಗೆ ನಾವು ವರ್ಗ ಮತ್ತು ವರ್ಗಮೂಲಗಳು ಪಾಠದಲ್ಲಿ ಕಲಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲನೇದಾಗಿ ನಾವು ಪೀಠಿಕೆಯನ್ನು ತೆಗೆದುಕೊಂಡ್ರೆ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಎನ್ನುವರು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ ವಿದ್ಯಾರ್ಥಿಗಳೇ, ಸಂಖ್ಯೆ 1 ತೆಗೆದುಕೊಳ್ತೀನಿ. ಆ 1 ಅದೇ 1ನಿಂದ ಗುಣಿಸ್ತೀನಿ. ಆಗ 1 × 1 ಏನಾಯಿತು? 1 ಬಂತು ಅಲ್ವಾ? ಅದು ಕೂಡ ಏನಾಗಿದೆ? ವರ್ಗ ಸಂಖ್ಯೆ ಅಂಥೇಳಿ ಅನಿಸ್ಕೊಳ್ಳುತ್ತೆ. ಸೊ ಇಂತಹ ಯಾವುದೇ ಸಂಖ್ಯೆ ಇರಬಹುದು, ಅವೆಲ್ಲವುಗಳನ್ನು ನಾವು ವರ್ಗ ಸಂಖ್ಯೆ ಅಂತೇಳಿ ಕರೆಯಲ್ಪಡ್ತವೆ. ಅಂದರೆ ಯಾವ ಸಂಖ್ಯೆ ತಗೊಳ್ತೀವಿ ಅದೇ ಸಂಖ್ಯೆಯಿಂದ ಗುಣಿಸುವಂಥ ವಿಧಾನ. ಹಾಗಾಗಿ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಎನ್ನುವರು. ಪೂರ್ಣ ಸಂಖ್ಯೆಗಳ ವರ್ಗವು ಪೂರ್ಣ ಸಂಖ್ಯೆ ಆಗಿರುತ್ತದೆ. ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ 1 × 1 1, 2 2 4, 3 3 9. ಸೊ ಈ ರೀತಿಯ ಪೂರ್ಣ ಸಂಖ್ಯೆಗಳ ವರ್ಗವು ಪೂರ್ಣ ಸಂಖ್ಯೆನೇ ಆಗಿರುತ್ತದೆ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳು. ಇದರಿಂದ 1 4 9 16 25 36 49 64 81 100 ಹೀಗೆ ನಾವೇನು ಮಾಡ್ಬೋದು, ಎಷ್ಟು ಬೇಕಾದ್ರೂ ಪೂರ್ಣ ವರ್ಗ ಸಂಖ್ಯೆಗಳನ್ನು ಬರಿತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇದರಿಂದ ನಾವೇನು ತಿಳ್ಕೊಳ್ತೀವಿ ಅಂದರೆ, ಈ ಎಲ್ಲ ರೀತಿಯ ಒಂದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ವರ್ಗ ಸಂಖ್ಯೆಗಳು ಬರುತ್ತೆ ಅನ್ನುವಂತಹ ತೀರ್ಮಾನಕ್ಕೆ ಬರ್ತವೆ. ಹಾಗಾದರೆ 32 ಒಂದು ಪೂರ್ಣ ವರ್ಗ ಸಂಖ್ಯೆಯೇ ಅನ್ನುವಂಥದ್ದು ಪ್ರಶ್ನೆ ವಿದ್ಯಾರ್ಥಿಗಳ ನಿಮಗೆ. ಹಾಗಾದರೆ ಇದನ್ನು ತಕ್ಷಣ ಹೇಳ್ಬಿಡ್ತೀರಲ್ಲ, ಸೊ ಇದು 32 ಅನ್ನೋದು ವರ್ಗ ಸಂಖ್ಯೆ ಅಲ್ಲ. ಯಾಕೆ ಅಂತ ರೀಸನ್ ನೀವೇ ಹೇಳಬಹುದು. ಇಲ್ಲಿ ನಾವೇನು ಮಾಡಿದ್ದೀವಿ, ಯಾವ ಸಂಖ್ಯೆ ತೊಗೊಳ್ತೀವಿ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂಥದ್ದು. 32 ನಾವು ತೆಗೆದುಕೊಂಡಾಗ ಆ ರೀತಿ ಯಾವ ಸಂಖ್ಯೆನೂ ಇಲ್ಲ ನಮಗೆ, ಹೌದು ತಾನೆ? 32 ಅಂತ ಬರುವಂಥದ್ದು. ಆದ್ದರಿಂದ 25 ಮತ್ತು 36 ಇವುಗಳ ಪೂರ್ಣ ವರ್ಗ ಸಂಖ್ಯೆಗಳು.
ಆದ್ದರಿಂದ 5 ಮತ್ತು 6 ಇವುಗಳ ವರ್ಗಮೂಲಗಳು, ಹೌದು ತಾನೆ? 5ರ ವರ್ಗಮೂಲ 25, 6ರ ವರ್ಗ 36. ಇಲ್ಲಿ 5 ಮತ್ತು 6ರ ಮಧ್ಯೆ ಯಾವುದೇ ಪೂರ್ಣ ಸಂಖ್ಯೆ ಇಲ್ಲದಿರುವುದರಿಂದ 32 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಲ್ಲ. ಹಾಗಾಗಿ ಇದು ಸಾಧ್ಯವಿಲ್ಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಿಮಗೆ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳನ್ನು ತೆಗೆದುಕೊಂಡಾಗ ಒಂದು ಪಟ್ಟಿಯನ್ನು ಕೊಡಲಾಗಿದೆ ನೋಡಿ ವಿದ್ಯಾರ್ಥಿಗಳೇ. ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಸಂಖ್ಯೆಯನ್ನು ತಗೊಳ್ತಾ ಹೋಗಿದ್ದೇವೆ. ನಮ್ಮ ಫ್ಯಾಮಿಲಿಯರ್ ಇರುವಂಥ ಸಂಖ್ಯೆಗಳ 1 to 100 ಎಷ್ಟು ಬೇಕಾದರೂ ನಾವು ಏನು ಮಾಡಬಹುದು, ವರ್ಗಗಳನ್ನು ಬರಿತಾ ಹೋಗಬಹುದು. ಆ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸುವಂಥದ್ದು ಬರೋದೇನಾಗಿರುತ್ತೆ ವರ್ಗ ಸಂಖ್ಯೆ ಅಂತ ಹೇಳಿ ಕರಿತೇವೆ. 1 × 1 1, 2 2 4, 3 3 9, 4 4 16, 5 5 25, ಹೌದು ತಾನೆ? 6 6 36, 7 7 49, 8 8 64, 9 9 81, 10 10 100. ಹಾಗೆಯೇ 11 11 121, 12 12 144, 13 13 169, 14 14 196, 15 15 225, 16 16 256, 17 17 289, 18 18 324, 19 19 361, ಹೌದು ತಾನೆ? 20 × 20 400. ಈ ರೀತಿ ಹಲವಾರು ನಾವೇನು ಮಾಡ್ಬೋದು, ಸಂಖ್ಯೆಗಳನ್ನು ತಗೊಂಡು ಅವುಗಳನ್ನು ವರ್ಗವನ್ನು ಬರಿತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಮಗೆ ಕಂಡುಬರುವಂತಹ ಗುಣಲಕ್ಷಣ ಏನು ಅನ್ನೋದನ್ನು ನೋಡೋದಾದರೆ, ಮೊದಲಾಗಿ ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 3 7 8 ಈ ಅಂಕೆಗಳು ಬರುವುದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಆ ವರ್ಗ ಸಂಖ್ಯೆಗಳನ್ನು ಬರೆದಿದ್ದೀರಲ್ಲ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ. ಅಲ್ಲಿ ಕೊನೆಯಲ್ಲಿ 2 ಅನ್ನೋದಿಲ್ಲ, 3 ಕೂಡ ಇಲ್ಲ, 7 ಕೂಡ ಇಲ್ಲ, ಆಮೇಲೆ 8 ಕೂಡ ಬಂದಿಲ್ಲ. ನೀವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ, ಆ ಸಂಖ್ಯೆಗಳು ದೊರೆಯೋದಿಲ್ಲ. ಇದು ಒಂದು ಗುಣಲಕ್ಷಣ. ಆಗ ನಾವು ವರ್ಗಗಳನ್ನು ಬರಿಬೇಕಾದ್ರೆ ನಾವು ಒಂದು ತೀರ್ಮಾನಕ್ಕೆ ಬರಬಹುದು, ಈ ಯಾವುದು ಬಿಡಿ ಸ್ಥಾನದಲ್ಲಿ ಇಲ್ಲ ಅಂದರೆ ನಾವು ಮಾಡಿರೋ ಗುಣಿಸಿರೋ ಲೆಕ್ಕ ಸರಿ ಇದೆ ಅಂತ ತೀರ್ಮಾನಕ್ಕೆ ಬರ್ತೇವೆ. ಸೆಕೆಂಡ್ ಗುಣಲಕ್ಷಣ ತಗೊಂಡ್ರೆ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 1 4 5 6 9 ಈ ಅಂಕೆಗಳಿದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರಲೂಬಹುದು, ಆದರೆ ಆಗಲೇ ಬೇಕೆಂದಿಲ್ಲ, ಹೌದು ತಾನೆ? ಸೊ ನೀವು ಯಾವುದೇ ಸಂಖ್ಯೆ ತಗೊಳ್ಳಿ, ಅಲ್ಲೇನಾಗಿದೆ, ಹೌದು 6 ರಿಪೀಟ್ ಆಗಿದೆ, 9 4 1 ಅಲ್ವಾ, 5 ಮತ್ತು ಅದೇ ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳು 0 1 ರಿಪೀಟ್ ಆಗ್ತಾ ಇದೆ. ಇದು ಒಂದು ಕೂಡ ಗುಣಲಕ್ಷಣ. ಆಮೇಲೆ ನೆಕ್ಸ್ಟ್ ತಗೊಂಡ್ರೆ, ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇದ್ದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 1 ಬರುತ್ತದೆ. ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇದ್ದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 6 ಬರುತ್ತದೆ. 4 4 16, 6 6 36, ಬಿಡಿ ಸ್ಥಾನದಲ್ಲಿ 6 ಬಂದಿದೆ. ಇದು ಕೂಡ ಒಂದು ಗುಣಲಕ್ಷಣ. ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಅಥವಾ 7 ಇದ್ದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 9 ಬರುತ್ತದೆ. ನಂತರ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಅಥವಾ 8 ಇದ್ದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 4 ಬರುತ್ತದೆ. ಲಾಸ್ಟ್ ಗುಣಲಕ್ಷಣ ತಗೊಂಡ್ರೆ, ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಬಂದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 5 ಬರುತ್ತದೆ. 5 5 25, ಬಿಡಿ ಸ್ಥಾನದಲ್ಲಿ ಏನಿದೆ ವಿದ್ಯಾರ್ಥಿಗಳೇ, 5 ತಾನೆ? ಸೊ ಈ ರೀತಿಯ ಎಲ್ಲ ಗುಣಲಕ್ಷಣಗಳನ್ನು ಏನಾಗಿದೆ, ಈ ವರ್ಗ ಸಂಖ್ಯೆಗಳು ಒಳಗೊಂಡಿದೆ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಿಮಗೆ ವರ್ಗ ಅಂದ್ರೇನು ಉದಾಹರಣೆ ಗೊತ್ತಾಯಿತು ಅಲ್ವಾ? ಅವುಗಳ ಗುಣಲಕ್ಷಣನೂ ಕೂಡ ಗೊತ್ತಾಯಿತು. ಯಾವುದಾದ್ರೂ ಒಂದು ಸಂಖ್ಯೆ ತೊಗೊಂಡ್ರೆ ಅದು ವರ್ಗ ಹೌದೋ ಅಲ್ಲೋ ಅನ್ನುವಂತಹ ರೀಸನ್ನ ಕೊಡುವಂತಹ ಸಾಮರ್ಥ್ಯನೂ ಕೂಡ ನಿಮಗೆ ಬರೆಯುವಂತಹ ಒಂದು ಸಾಮರ್ಥ್ಯ ಬೆಳೆಯಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಹಾಗೆಯೇ ನೆಕ್ಸ್ಟು ನಾವು ಪಾಯಿಂಟಿಗೆ ಬಂದಾಗ, ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಬಂದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 0 ಬರುತ್ತದೆ. ಫಾರ್ ಎಕ್ಸಾಂಪಲ್ಲು 10 ರ ಘಾತ 2, 10 100, 100 ರ ಘಾತ 2, 100 × 100 10,000 ಅಲ್ಲ ವಿದ್ಯಾರ್ಥಿಗಳೇ? ಹಾಗೆಯೇ 1000 × 1000, ಹೀಗೆ ಹಲವಾರು ನಾವೇನು ಮಾಡ್ತಾ ಹೋಗ್ಬೋದು, ಬಿಡಿ ಸ್ಥಾನದಲ್ಲಿ 0 ಇರುವಂಥದ್ದನ್ನು ಬರಿತಾ ಹೋಗಬಹುದು.
ಇವುಗಳನ್ನು ಗಮನಿಸಿದಾಗ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ ಎನ್ ಸಂಖ್ಯೆಯಷ್ಟು ಸೊನ್ನೆಗಳಿದ್ದರೆ ಅದರ ವರ್ಗದ ಕೊನೆಯಲ್ಲಿ 2n ಸಂಖ್ಯೆಯನ್ನು ಸೊನ್ನೆಗಳಿರುತ್ತವೆ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳು. ನೆಕ್ಸ್ಟು ತ್ರಿಕೋನೀಯ ಸಂಖ್ಯೆಗಳ ಸಂಕಲನಕ್ಕೆ ಬರೋಣ. ಒಂದು ಸಂಖ್ಯೆಯಷ್ಟು ಚುಕ್ಕೆಗಳನ್ನು ತ್ರಿಭುಜಾಕಾರದಲ್ಲಿ ಜೋಡಿಸಲು ಸಾಧ್ಯವಾದರೆ ಆ ಸಂಖ್ಯೆಯನ್ನು ತ್ರಿಕೋನೀಯ ಸಂಖ್ಯೆ ಎನ್ನುವರು. ಮೊದಲ ತ್ರಿಕೋನೀಯ ಸಂಖ್ಯೆ 1 ಆಗಿದೆ ಅಂತ ತಿಳ್ಕೊಳ್ಳಿ. ಅಲ್ಲೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ಸ್ಟಾರ್ಟಿಂಗಲ್ಲಿ ಡಯಾಗ್ರಾಮ್ ಕಾಣ್ತಿದೆ ನೋಡಿ, ಒಂದು ಡಾಟನ್ನು ಇಟ್ಟಿದ್ದೀವಿ. ಹಾಗಾದ್ರೆ 2 ತೊಗೊಂಡ್ರೆ ಬರಲ್ಲ, 3 ತೊಗೊಂಡ್ರೆ ಇಡಬಹುದು, 4, 5 ಬರಲ್ಲ, 6 ತೊಗೊಂಡ್ರೆ ನಾವೇನು ಮಾಡ್ಬೋದು, ಟ್ರಯಾಂಗಲ್ ಶೇಪಲ್ಲಿ ನಾವು ಅದು ತ್ರಿಭುಜಾಕಾರದಲ್ಲಿ ಆ ಸಂಖ್ಯೆಗಳನ್ನು ಅದು ಚುಕ್ಕೆಗಳನ್ನು ಜೋಡಿಸ್ಬೋದು, ಹೌದಾನೆ. ಸೊ ಇಂಥವುಗಳನ್ನೇ ಅಂತ ಕರಿತೀವಿ ನಾವು ತ್ರಿಕೋನೀಯ ಸಂಖ್ಯೆಗಳು ಅಂಥೇಳಿ ಕರಿತೇವೆ. 1, 3, 6, 10, 15, 21 ಇವು ತ್ರಿಕೋನೀಯ ಸಂಖ್ಯೆಗಳಾಗಿವೆ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳು. ಯಾವುದೇ 2 ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳ ಮೊತ್ತವು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಉದಾಹರಣೆಗೆ 1 + 3 = 4. 1 ಅನ್ನೋದೇನು ಅಲ್ವಾ ಬೆಸ ಸಂಖ್ಯೆ, 3 ಅನ್ನೋದು ಬೆಸ ಸಂಖ್ಯೆನೇ. ಆದರೆ 2 ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳ ಮೊತ್ತ, 1 ಆದಮೇಲೆ 3 ಇದೆ, 3 ಆದಮೇಲೆ 6 ಇದೆ, ಇವು ಕ್ರಮಾನುಗತ ತ್ರಿಕೋನೀಯ ಮಿತಿಗಳನ್ನು ತೆಗೆದುಕೊಂಡಾಗ ಆಗ 1 + 3 = 4, 3 + 6 = 9, 6 + 10 = 16. ಹೀಗೆ ನಾವು ಹಲವಾರು ತ್ರಿಕೋನೀಯ ಸಂಖ್ಯೆಗಳನ್ನು ಬರಿತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ನಂತರ 2 ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು n² ಮತ್ತು n+1² ಮಧ್ಯೆ ಪೂರ್ಣ ವರ್ಗ ಅಲ್ಲದ 2n ಸಂಖ್ಯೆಗಳು ಇರುತ್ತವೆ. ಉದಾಹರಣೆಗೆ 5² ಮತ್ತು 6² ಇವುಗಳ ಮಧ್ಯೆ 2 × 5, 5 10 ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿವೆ. 25ರಿಂದ 36 ಯಾವುದು, 26, 27, 28, 29, 30, 31, 32, 33, 34, 35 ಆಮೇಲೆ 36 ಅಂತ ಬರುತ್ತೆ. ಇಲ್ಲಿ ನಾವು 25 ಮತ್ತು 36ರ ಮಧ್ಯೆ 10 ಸಂಖ್ಯೆಗಳಿದ್ದು ಅವು ಪೂರ್ಣವರ್ಗವಾಗಿಲ್ಲ. 25 ಆದಮೇಲೆ 36 ಬರುವಂಥದ್ದು ಪೂರ್ಣವರ್ಗ ಸಂಖ್ಯೆ. ಅದರ ಮಿಡ್ಲಲ್ಲಿ ತೊಗೊಂಡ್ರೆ ಯಾವ ಸಂಖ್ಯೆನೂ ಏನಾಗಿಲ್ಲ, ಪೂರ್ಣವರ್ಗ ಸಂಖ್ಯೆ ಆಗಿಲ್ಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಈ ಬೆಸ ಸಂಖ್ಯೆಗಳನ್ನು ತೆಗೆದುಕೊಂಡು ಸಂಕಲನ ಮಾಡಿದಾಗ ಯಾವ ರೀತಿಯಾಗಿ ನಾವು n² ಅನ್ನೋದನ್ನು ಬರಿಬಹುದು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. 1 ತೊಗೊಂಡ್ರೆ 1 ಅಂತ ಬರಿತೀವಿ ಅಲ್ವಾ. ನೆಕ್ಸ್ಟು 1 ಮತ್ತು 3 ಇವು ತ್ರಿಕೋನೀಯ ಸಂಖ್ಯೆಗಳು, 4 ಆಯಿತು. 4ನ್ನ 2ರ ಗತ್ತ 2 ಅಂತ ಬರಿಬೋದು ತಾನೆ. ನಾವು ಫಸ್ಟ್ ನೋಡಿದ್ವಲ್ಲ ವರ್ಗ ಸಂಖ್ಯೆ ಬರಿಬೇಕಾದ್ರೆ 2 4, 4ರ ವರ್ಗಮೂಲ 2 ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ವಿ. ವರ್ಗಮೂಲ ನೆಕ್ಸ್ಟ್ ನೋಡೋಣ, ಇದು ಬರೀ ನಾವು ವರ್ಗಗಳ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಇರೋದು. 1, 3 ಮತ್ತು 5 ಇವು ತ್ರಿಕೋನೀಯ ಸಂಖ್ಯೆಗಳು, ಕೂಡಿದರೆ 9 ಆಯಿತು. 3 3 9, 1, 3, 5, 7 ಕೂಡಿದರೆ 16, 16 4 4 16, 4² ಅಂತ ಬರೀತೇವೆ. ನಂತರ 1, 3, 5, 7, 9 ಇವುಗಳನ್ನು ಕೂಡಿದರೆ 25 ಬರುತ್ತೆ. ಸೊ 5 5 25 ಅಲ್ವಾ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಓಕೆ. ನೆಕ್ಸ್ಟ್ ತೊಗೊಂಡ್ರೆ 1, 3, 5, 7, 9, 11 ಮುಂದಿನ ತ್ರಿಕೋನ ಮಿತಿಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಅವುಗಳನ್ನು ಅಂದರೆ ಬೆಸ ಸಂಖ್ಯೆಗಳನ್ನೇ ತೊಗೊಳ್ತಾ ಇರೋದಿಲ್ಲಿ ನಾವು. ಅಲ್ಲಿ ಕೆಲವೊಂದು ಸಲ ಸಮ ಸಂಖ್ಯೆಗಳು ಬರ್ತಾ ಇದೆ, ಅವುಗಳನ್ನು ಬಿಟ್ಟಿದ್ದೀವಿ. 6 ಬಿಟ್ಟಿದ್ದೀವಿ, ಹೌದು ತಾನೆ. ಸೊ 10 ಬಿಟ್ಟಿದ್ದೀವಿ. ಅವೆಲ್ಲ ಏನು ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳನ್ನು ಮಾತ್ರ ತೊಗೊಳ್ತಾ ಇದ್ದೀವಿ ನಾವು. ಆಗ 36 ಆಯಿತು. 36 ಅಂದರೆ 6 36. ಈ ಮೇಲಿನ ಕೋಷ್ಟಕದಿಂದ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ಮೊದಲ ಒಂದು ಬೆಸ ಸಂಖ್ಯೆಯ ಮೊತ್ತ 1, 1 ಅಂದರೆ 1. ಮೊದಲ 2 ಬೆಸ ಸಂಖ್ಯೆಗಳ ಮೊತ್ತ 2² ಅಂದರೆ 4. ಹೀಗೆ ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ, n² ಆಗಿರುತ್ತೆ ಅಂತೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅಂದರೆ n² ಇದು 1ರಿಂದ ಕ್ರಮಾನುಗತ n ಬೆಸ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. 36ರಿಂದ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋದಾಗ 36 - 1 ಏನಾಯಿತು, 35 ಆಯಿತು. 35 - 3 32,
32 ಮೈನಸ್ 5 27 ಅಲ್ವಾ. ಹೀಗೆ ನಮಗೆ 11 ಮೈನಸ್ 11ಗೆ ಬಂದಾಗ 0 ಬರುತ್ತೆ. ಸೊ ಈ ರೀತಿ ಕಳೆದಾಗ ಅಂತಿಮವಾಗಿ 0 ದೊರೆತರೆ ಆ ಸಂಖ್ಯೆಯು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಇದೇ ರೀತಿ ಯಾವುದೇ ಪೂರ್ಣವರ್ಗವಲ್ಲದ ಸಂಖ್ಯೆಯ ಕೊನೆಯಲ್ಲಿ 0 ಬರಲು ಸಾಧ್ಯವಿಲ್ಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಷ್ಟು ಪಾಯಿಂಟ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ನಂತರ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 3 ಸ್ಕ್ವೇರ್ 3 9 ಅಲ್ವಾ. 9 4 + 5 ಅಂತ ಬರಿತೀವಿ. ಇದರ ಮೊದಲ ಸಂಖ್ಯೆನ ತೆಗೆದುಕೊಂಡಾಗ 3 ಸ್ಕ್ವೇರ್ ಮೈನಸ್ 1/2 ಅಂತ ಬರಿತೀವಿ. ಎರಡನೇ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 3 ಸ್ಕ್ವೇರ್ ಪ್ಲಸ್ 1/2 ಅಂತ ಬರಿತೀವಿ ವಿದ್ಯಾರ್ಥಿಗಳೇ. ಹೀಗೆ ಯಾವುದೇ ಬೆಸ ಸಂಖ್ಯೆಯ ವರ್ಗವನ್ನು ಎರಡು ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನಾಗಿ ಸೂಚಿಸಬಹುದು. ಆ ಸಂಖ್ಯೆಗಳು ಈ ರೀತಿಯಾಗಿ ಸೂಚಿಸಬಹುದು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಎನ್ ಒಂದು ಬೆಸ ಸಂಖ್ಯೆ ಆಗಿದ್ದರೆ ಅದರ ವರ್ಗ ಎನ್ ಸ್ಕ್ವೇರ್ ಮೈನಸ್ 1/2. ನಂತರ ಎನ್ ಸ್ಕ್ವೇರ್ ಪ್ಲಸ್ 1/2 ಈ ಎರಡೂ ಸಂಖ್ಯೆಗಳು ಮೊತ್ತವಾಗಿರುತ್ತದೆ ಅಂಥೇಳಿ ಹೇಳ್ತೀವಿ. ಎರಡು ಕ್ರಮಾನುಗತ ಸಮ ಅಥವಾ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ. ಇವುಗಳನ್ನು ನಾವು ಗಮನಿಸಿದಾಗ 11 × 13 143 ಆಯಿತು. ಇದನ್ನು ಬಿಡಿಸಿ ಬರೆದ್ರೆ 12 + 1 × 12 - 1 ಅಲ್ಲಿ = ಏನಾಗುತ್ತೆ 12 ಸ್ಕ್ವೇರ್ ಆಯಿತು. ಅದು 144 ಆಗುತ್ತೆ. ಅದರಲ್ಲಿ 1 ಕಳೆದ್ರೆ 143. ಈ ರೀತಿಯಾಗಿ ನಾವು ಬರ್ತಿದ್ದೇವೆ. ಹಾಗಾದರೆ ಇದನ್ನು ಸಾಂಕೇತಿಕವಾಗಿ ಹೇಳೋದಾದರೆ a + 1 × a - 1 = a² - 1 ಅಂತ ಬರ್ತೀವಿ ವಿದ್ಯಾರ್ಥಿಗಳ. ಹಾಗಾದರೆ ಇಲ್ಲಿ ನಾವು ಇನ್ನೂ ಕೆಲವು ವರ್ಗ ಸಂಖ್ಯೆಗಳ ಮಾದರಿಗಳನ್ನು ಇಲ್ಲಿ ಕೊಡಲಾಗಿದೆ ಎರಡು ನಿಮಗೆ ಕಾಲಮಲ್ಲಿ. ಸೊ ಅವುಗಳನ್ನು ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ನಂತರ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡೋಣ. ಉದಾಹರಣೆಗೆ ಗುಣಾಕಾರ ಮಾಡದೆ ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಡಲಾಗಿದೆ ನಿಮಗೆ. 39 ಅಂತ ಇದೆ. ಇದರ ವರ್ಗವನ್ನು ಕಂಡುಹಿಡಿಬೇಕು. ವರ್ಗ ಅಂದ್ರೇನು? ಘಾತ 2 ಅಂತೇಳಿ ಅರ್ಥ ಅಲ್ವಾ. 39 ಹೋಲ್ ಸ್ಕ್ವೇರ್ 39ನೇ 2 ಸಲ ಗುಣಿಸಿ ಅಂತ ಅರ್ಥ. ಅದನ್ನು ಗುಣಿಸಿ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಟೈಮ್ ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಲ್ವಾ. ಸಿಂಗಲ್ ಡಿಜಿಟ್ ಆದರೆ ಬೇಗ ಹೇಳಿಬಿಡ್ತೀರಿ. 2 ಡಿಜಿಟು 3 ಡಿಜಿಟ್ ಎಲ್ಲ ಆದರೆ ಸ್ವಲ್ಪ ಏನಾಗುತ್ತೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ವಿಸ್ತರಿಸಬೇಕು, ಸರಳ ರೂಪಕ್ಕೆ ತರಬೇಕು. ಅಂದರೆ 39ನ್ನು 30 + 9 ಹೋಲ್ ಸ್ಕ್ವೇರ್ ಅಂತ ಬರೀತೇವೆ. ಆಗ ಅಲ್ಲಿ ಅದು ಯಾವ ರೂಪದಲ್ಲಿದೆ ನಿಮಗೆ? a + b ಹೋಲ್ ಸ್ಕ್ವೇರ್ ರೂಪದಲ್ಲಿ ಕಂಡುಬರುತ್ತೆ ನಿಮಗೆ. ಆಗ ನಾವು ಅದನ್ನು ಬಿಡಿಸಿದರೆ 30 × 30 + 9 ಪ್ಲಸ್ 9 × 30 + 9 ಅಂತ ಕರಿತೀವಿ. ಅಲ್ಲಿಗೆ ಗುಣಿಸಿ ಅದನ್ನು 30 × 30 900 ಪ್ಲಸ್ 30 × 9 270 ಪ್ಲಸ್ 9 × 30 270 ಪ್ಲಸ್ 9 81 ಹೌದಾನೆ. ಸೊ ಅಲ್ಲಿಗೆ ಅದಿಷ್ಟನ್ನು ಕೂಡಿದರೆ 1521 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಗುಣಾಕಾರ ಮಾಡ್ದಲೇ ವರ್ಗಗಳನ್ನು ನಾವು ಕಂಡುಹಿಡಿತೀವಿ. ಸೊ 42 ಅಂತ ಇದೆ, ಅದನ್ನು ನೀವು ಮಾಡಿ ವಿದ್ಯಾರ್ಥಿಗಳದೇ ಥರನೇ. ವರ್ಗದಲ್ಲಿರುವ ಇತರೆ ಮಾದರಿಗಳು ಈ ಕೆಳಗಿನ ಕೊಡವನ್ನು ಗಮನಿಸಿ ವಿದ್ಯಾರ್ಥಿಗಳೇ. 25 ಸ್ಕ್ವೇರ್ ಅಂತ ಇದೆ. 2 × 3 ನೂರುಗಳು ಪ್ಲಸ್ 25 625 ಅಂಥೇಳಿ ಬರಿತೀವಿ. ಹಾಗೆಯೇ 35ನ್ನು 3 × 4 ನೂರುಗಳು ಪ್ಲಸ್ 25 ಅಲ್ಲಿಗೆ ಎಷ್ಟಾಯಿತು? 1225 ಅಂಥೇಳಿ ಕರಿತೇವೆ. ಇವು ಕೂಡ ಒಂದು ನಮಗೆ ಏನಾಗಿದೆ ಕೆಲವು ಮಾದರಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೈಥಾಗೋರಸ್ನ ತ್ರಿವಳಿಗೆ ಬರೋಣ. 3 4 5 ಇವು ಪೈಥಾಗೋರಸ್ನ ಫೆಮಿಲಿಯರ್ ಆಗಿರುವಂತಹ ತ್ರಿವಳಿಗಳು ವಿದ್ಯಾರ್ಥಿಗಳೇ. ಏಕೆಂದರೆ ಇವುಗಳನ್ನು ನಾವು ವರ್ಗಗಳನ್ನು ಕಂಡುಹಿಡಿಯೋಣ. 3 3 9 ಆಗುತ್ತೆ, 4 4 16 ಆಗುತ್ತೆ ಅಲ್ವಾ. 5 5 25 ಅಂತ ಆಯಿತು. ಸೊ ಈಗ ಇವುಗಳು LHS = RHS ಹೊಂದಿದರೆ ಮಾತ್ರ ಪೈಥಾಗೋರಸ್ ತ್ರಿವಳಿ ಅಂತ ಕರಿತೀವಿ. ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 5 ಇದೆ.
5 25 ಓಕೆನಾ. ಅದರ ನೆಕ್ಸ್ಟ್ ಇರುವಂಥದ್ದು 4 ಮತ್ತು 3 ಕಡಿಮೆ ಇರುವಂಥದ್ದು. ಅವುಗಳ ವರ್ಗ 4 4 16, 3 3 9, 16 + 9 25. ಸೊ ಅಲ್ಲಿಗೆ 25 = 25 ಬಂದು ತಾನೆ. LHS = RHS. ಹಾಗಾಗಿ ಇವುಗಳನ್ನು ಅಂತ ಕರಿತೀವಿ, ಪೈಥಾಗೋರಸ್ನ ತ್ರಿವಳಿಗಳು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದಲ್ಲದೇ ಇದೇ ರೀತಿ ಇನ್ನೂ ಇದ್ದಾವೆ. 6, 8, 10, 5, 12, 13 ಇವುಗಳು ಕೂಡ ಏನು ಪೈಥಾಗೋರಸ್ನ ತ್ರಿವಳಿಗಳು. ಯಾವುದೇ ಸ್ವಾಭಾವಿಕ ಸಂಖ್ಯೆ m greater than 1 ಆದಾಗ 2m² + m² - 1² = m² + 1². ಇದರಲ್ಲಿ 2m, m² - 1, m² + 1ಗಳು ಪೈಥಾಗೋರಸ್ನ ತ್ರಿವಳಿಗಳು ಅಂಥೇಳಿ ಕರಿತೀವಿ. ಉದಾಹರಣೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಉದಾಹರಣೆ 2 ತಗೊಂಡ್ರೆ, ಚಿಕ್ಕ ಸಂಖ್ಯೆ 8 ಹೊಂದಿರುವ ಪೈಥಾಗೋರಸ್ನ ತ್ರಿವಳಿಗಳನ್ನು ಬರೆಯಿರಿ ಅಂತ ಇದೆ. 2m = 8 ಅಂತ ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ m ಏನಾಗುತ್ತೆ, 8/2 ಆಗುತ್ತೆ. ಅಲ್ಲಿಗೆ ಬಾಗಿಸಿದ್ರೆ 4. m² - 1, ಈಗ m ಬೆಲೆ ಕಂಡುಹಿಡಿದಿದ್ವಿ, ಅದನ್ನು ಆದೇಶಿಸೋಣ. ಸೊ ಆದೇಶಿಸಿದ್ರೆ ಏನಾಗುತ್ತೆ, ಅಲ್ಲಿಗೆ 4² - 1, 4 4 16 - 1 = 15 ಅಂತ ಬರುತ್ತೆ. ಹಾಗೆ m² + 1, 4 4 16 + 1, 16 + 1 17 ಅಂತೇಳಿ ಕರಿತೀವಿ. 2m, m² - 1, m + 1² ಪೈಥಾಗೋರಸ್ನ ತ್ರಿವಳಿಗಳು ಅಂತೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. 8, 15, 17 ಇದು 8 ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುವ ಪೈಥಾಗೋರಸ್ನ ತ್ರಿವಳಿಗಳು ಅಂತೇಳಿ ಕರೆಯಲ್ಪಡ್ತೀವಿ. ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ನೆಕ್ಸ್ಟು ಇದೇ ಟೈಪಿಂದು ಇನ್ನೊಂದು ಉದಾಹರಣೆ. ಒಂದು ಸಂಖ್ಯೆ 12 ಆಗಿರುವ ಪೈಥಾಗೋರಸ್ನ ತ್ರಿವಳಿಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. 2m = 12 ಅಂತ ತಗೋಣ. ಹಾಗಾದರೆ m ಏನಾಗುತ್ತೆ, 6 ಆಗುತ್ತೆ. m² - 1 = 6² - 1, 6 6 36 - 1 = 35. m² + 1, 6 36 + 1 37. ಆದ್ದರಿಂದ 12, 35, 37 ನಮಗೆ ಬೇಕಾದಂತಹ ತ್ರಿವಳಿಗಳು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದುವರೆಗೂ ನಾವು ವರ್ಗಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ವರ್ಗ ಮೂಲಕ್ಕೆ ಬರೋಣ. 12² ಇದರ ಅರ್ಥ ಏನು? 12 × 12 2 ಸಲ ಗುಣಿಸಿ ಅಂತ ಅರ್ಥ. ಅಲ್ಲಿಗೆ 144 ಬರುತ್ತೆ. ಇಲ್ಲಿ 144 ವರ್ಗ ಸಂಖ್ಯೆ ಆಗಿದ್ದರೆ 12ಅನ್ನು 144ರ ವರ್ಗಮೂಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಏನು ಧನ ಪೂರ್ಣಾಂಕ ತಗೊಂಡಿದ್ದೀವಿ, ಋಣ ಪೂರ್ಣಾಂಕವನ್ನು ತೆಗೆದುಕೊಂಡಾಗ -12² = 144 ಆಗುತ್ತದೆ. ಆದ್ದರಿಂದ -12 ಸಹ 144ರ ವರ್ಗಮೂಲವಾಗಿರುತ್ತೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದೇ ರೀತಿ 25ರ ವರ್ಗಮೂಲ +5 ಮತ್ತು -5 ಆಗಿರುತ್ತದೆ. ಎರಡೂ ಚಿಹ್ನೆನ ಒಳಗೊಂಡಿರೋದಿರುತ್ತೆ. ಒಂದು ಧನ ಪೂರ್ಣಾಂಕ, ಇನ್ನೊಂದು ಋಣ ಪೂರ್ಣಾಂಕವನ್ನು ಒಳಗೊಂಡಿರುವಂತಹ ವರ್ಗಮೂಲ ಅಂತೇಳಿ ಕರಿತೀವಿ. ನಾವು ಧನಾತ್ಮಕ ವರ್ಗಮೂಲವನ್ನು ಮಾತ್ರ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಧನಾತ್ಮಕ ವರ್ಗಮೂಲವನ್ನು ಸ್ಕ್ವೇರ್ ರೂಟ್, ಆ ಚಿಹ್ನೆ ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಆ ಚಿಹ್ನೆಯಿಂದ ನಾವೇನು ಮಾಡ್ತೀವಿ, ಸೂಚಿಸಲ್ಪಡ್ತೇವೆ. ಉದಾಹರಣೆಗೆ √36 ಇದರ ವರ್ಗಮೂಲ ಎಷ್ಟು? 6. 6ನ್ನು ನಾವು ಅದೇ ಸಂಖ್ಯೆ ಅಂತ ಗುಣಿಸಿದಾಗ ಬರೋದು ವರ್ಗ ಸಂಖ್ಯೆ 36. ಹಾಗಾದರೆ 36ರ ವರ್ಗಮೂಲ ಯಾವುದು? 6 ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ √196, ಸೊ ಇದಕ್ಕೆ ವರ್ಗಮೂಲ 14 ಅಂಥೇಳಿ ಹೇಳ್ತೀವಿ. ಹಾಗಾದರೆ ಈ ವರ್ಗಮೂಲವನ್ನು ಕಂಡುಹಿಡಿಯುವುದು ಹಲವಾರು ವಿಧಾನದಿಂದ ಕಂಡುಹಿಡಿಯಬಹುದು ಅಂತ ಹೇಳಿದೆ. ಅದರಲ್ಲಿ ಒಂದನೇದು ಪುನರಾವರ್ತಿತ ವ್ಯವಕಲನ ಮೂಲಕ ವರ್ಗಮೂಲ ಕಂಡುಹಿಡಿಯುವುದು ಅಂತ ಇದೆ. ಉದಾಹರಣೆಗೆ 121 ಇದಕ್ಕೆ 1ನ್ನು ನಾವು ಕಳಿಬೇಕು ವಿದ್ಯಾರ್ಥಿಗಳೇ. ಅಂದರೆ ಬೆಸ ಸಂಖ್ಯೆಗಳನ್ನು ಕಳೆದಾಗ ನಾವು ಹಿಂದೆ ನೋಡಿದ್ವಲ್ಲ, ಅದರಲ್ಲಿ ಬೆಸ ಸಂಖ್ಯೆಗಳನ್ನು ತೊಗೊಂಡಿದ್ವಿ ತಾನೆ. ಆಗ 120 ಆಯಿತು. 120ಕ್ಕೆ 3ನ್ನು ಕಳಿಬೇಕು, 117. ಹಾಗೆಯೇ 117ಕ್ಕೆ 5ನ್ನು ಕಳಿಬೇಕು, 120, 112. 112ಕ್ಕೆ 7ನ್ನು ಕಳಿಬೇಕು, 105. 105ಕ್ಕೆ 9ನ್ನು ಕಳಿಬೇಕು, 96. ಹಾಗೆಯೇ 96ಗೆ 11ನ್ನು ಕಳೆದ್ರೆ 85. 85ಗೆ 13, 72. 72ಕ್ಕೆ 15ನ್ನು ಕಳಿಬೇಕು, 57 ಬರುತ್ತೆ.
57ಕ್ಕೆ 17ನ್ನು ಕಳೆದ್ರೆ 40 ಬರುತ್ತೆ. 40ಕ್ಕೆ 19ನ್ನು ನಾವು ಕಳೆಯಲ್ಪಟ್ರೆ 21 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಸಂಖ್ಯೆನ ತಗೊಂಡು ಬೆಸ ಸಂಖ್ಯೆಗಳನ್ನು ಕಳೀತಾ ಹೋಗ್ತಾ ಇದ್ದೀವಿ. ಗೊತ್ತಾಗ್ತಿದೆ ತಾನೆ? ನಂತರ 21 ಬಂತು. 21ಕ್ಕೆ 21 ಕಳಿಬೇಕು, ಆಗ 0 ಬಂತು. ಇಲ್ಲಿ ಒಟ್ಟು ನಾವು 11 ಕ್ರಮಾಗತ ಬೆಸ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. ಆಗ ಏನು ಬಂದಿದೆ? 0 ಬಂದಿದೆ. ಆದ್ದರಿಂದ √121 ವರ್ಗಮೂಲ 11 ಅಂತ ಹೇಳಿ ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ಇದನ್ನೇನಂತ ಕರಿತೀವಿ ನಾವು? ದೀರ್ಘ ವಿಧಾನ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಗಳ ವರ್ಗಮೂಲ ಕಂಡುಹಿಡಿಯಲು ತುಂಬ ಸಮಯ ಬೇಕಾಗುತ್ತೆ ಇದನ್ನು ಕಂಡುಹಿಡಿಯಲಿಕ್ಕೆ. ಹೌದು ತಾನೆ? ಹಾಗಾಗಿ ಈ ಮೆಥಡನ್ನು ಯಾರೂ ಸಹ ಅಷ್ಟು ಫೆಮಿಲಿಯರ್ ಆಗಿ ಯೂಸ್ ಮಾಡಲ್ಲ ವಿದ್ಯಾರ್ಥಿಗಳೇ, ಸಮಯ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ. ನಮಗೆ ಆದಷ್ಟು ಈಗ ಏನಿರಬೇಕು, ಸಮಯ ಕಡಿಮೆ ಇದರಲ್ಲಿ ಕಂಡುಹಿಡಿಯೋಂಗಿರಬೇಕು, ಮತ್ತು ಸ್ಟೆಪ್ಸ್ಗಳು ಕೂಡ ಈಸಿ ಇರಬೇಕು. ಆ ರೀತಿಯ ಉತ್ತರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹೊತ್ತಾನೆ? ಹಾಗಾಗಿ ಇದು ನಮಗೆ ಸಮಯ ಜಾಸ್ತಿ ತಗೊಳ್ಳೋದ್ರಿಂದ ಈ ವಿಧಾನವನ್ನು ಕೈ ಬಿಟ್ಟಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ವಿಧಾನವನ್ನು ತೆಗೆದುಕೊಂಡ್ರೆ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು. ಇದು ಕೂಡ ಫೆಮಿಲಿಯರ್ ಆಗಿರುವಂಥ ವಿಧಾನ. ಈ ವಿಧಾನವನ್ನು ಬಳಸಿ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ? ವರ್ಗಮೂಲವನ್ನು ಕಂಡುಹಿಡಿತೀವಿ. ಹಾಗಾದರೆ ಉದಾಹರಣೆ ಲೆಕ್ಕ ನೋಡೋಣ. 6400ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ದತ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸುತ್ತಾ ಹೋಗ್ತಾರೆ. ದತ್ತ ಸಂಖ್ಯೆ ಯಾವುದು? 6400 ಇದೆ ವಿದ್ಯಾರ್ಥಿಗಳೇ. ಈಗ ಇದನ್ನೇನು ಮಾಡಬೇಕು ಅಂದರೆ 2ರಿಂದ ಭಾಗಿಸ್ತಾ ಹೋಗಿ. 2 3 6, 2 2 4, 2 0 2 0 ಭಾಗಿಸಿದ ವಿದ್ಯಾರ್ಥಿಗಳು 2ರಿಂದ. ಗೊತ್ತಾಗ್ತಿದ್ದಾನೆ ಭಾಗಿಸ್ತಾ ಇರೋದು? ಮತ್ತೆ ಏನು 2ರಿಂದ ಭಾಗಿಸಿ. 2 1 2, 1 ಉಳಿತು. 2 6 12. ಸೊ 2 0 2 0. ಮತ್ತೆ ಏಕೇನು 2ರಿಂದನೇ ಭಾಗಿಸಿ. 2 8 16, 2 0 2 0. ಸೊ 2ರಿಂದನೇ ಪೂರ್ಣ ಭಾಗ ಆಗ್ತಿರೋ ತಾನೆ? ನೆಕ್ಸ್ಟ್ ಎಗೇನ್ 2 4 8, 0 0 0 0. ಮತ್ತೆ ಎಗೇನ್ 2ರಿಂದ ಭಾಗಿಸಿ. 2 2 4, 0 0 0 0, 200 ಆಯಿತು. 2 100 200, 100 ಮತ್ತು ಇನ್ನು 2ರಿಂದ ಭಾಗ ಆಗುತ್ತೆ. 2 50 ಎಷ್ಟು? 100. ಆಮೇಲೆ 2 25 50. ಕೊನೆಗೇನು ಬಂತೀಗ? 25 ಬಂತು. 25ಕ್ಕೆ ವರ್ಗಮೂಲ ಗೊತ್ತಿದೆಯಲ್ಲ ನಮಗೆ. ಎಷ್ಟು ವಿದ್ಯಾರ್ಥಿಗಳೇ? ವೆರಿ ಗುಡ್. ಎಷ್ಟು? 5. ಆ 5ನ ತೊಗೊಂಬಿಡಿ, ಸಮ ಅಪವರ್ತನ. 5 5 25 ಅಂಥೇಳಿ ಬಂತು. ಹಾಗಾದರೆ ಈಗ ನಾನು ಅಪವರ್ತನ ಕ್ರಮದಲ್ಲಿ ಭಾಗಿಸಿರೋದು ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಅವಿಭಾಜ್ಯ ಸಂಖ್ಯೆಯಿಂದ ಏನು ಮಾಡಿದ್ವಿ? ಭಾಗಿಸಿದ್ವಿ ನಾವು. 2 3 5 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಹೌದಾನೆ? ಅವೇ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗಬೇಕು. ಈಗ ಭಾಗಿಸಿರೋದನ್ನು ಅದರ ಪಕ್ಕದಲ್ಲಿ ಬರೆದಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ. ಏನು ಗ್ರೀನ್ ಬಾಕ್ಸ್ ಟೈಪ್ ಕಾಣ್ತೀವ ತಾನೇ ನಿಮಗೆ? 6400 ಇದೆ. ನಾವೇನು ಭಾಗಿಸಿದ್ವಲ್ಲ ಎಷ್ಟು ಸಂಖ್ಯೆ ಅವಿಭಾಜ್ಯ ಸಂಖ್ಯೆದ ಅವನ್ನೆಲ್ಲ ಬರ್ಕೊಬೇಕು. ಇಂಟು ಅಂತ ಹಾಕಿ 2 × 2 × 2 × 2 ಎಷ್ಟಿದ್ದಾವೆ? 2ಗಳು 1 2 3 4 5 6 7 8 8 ವಿದ್ಯಾರ್ಥಿಗಳೇ. ಆ 8 2ಗಳನ್ನು ಬರ್ಕೊಳ್ಳಿ. ಕೊನೆಗೆ ಎಷ್ಟಿದೆ? 5 ಇದೆ ತಾನೆ? 5 × 5. ಇದರ ಅರ್ಥ ಒಟ್ಟಾರೆ ಸಾರಾಂಶ ಏನು? ಆ ಎಲ್ಲ ಅಪವರ್ತನಗಳನ್ನು ಗುಣಿಸಿ ಬರ್ಕೊಂಡಿದ್ದೇವೆ. ನಂತರ ಏನು ಮಾಡಿ, ಎರಡೆರಡೇ ಸೇರು ಪೇರ್ ಮಾಡ್ಕೊಳ್ಳಿ ಸಂಖ್ಯೆಯನ್ನು. 2 × 2 1 ಪೇರು, 2 × 2 1 ಪೇರ್. ಹೌದಾನೆ? ಸೊ ಹೀಗೆ ಮಾಡಿಕೊಂಡು ಲಾಸ್ಟಿಗೆ 5 ಬರುತ್ತೆ. 5 × 5. ಆ ಎರಡುಗಳ ಏನು ಪೇರ್ ಮಾಡಿದ್ದೀರಲ್ಲ 2 × 2 ಅನ್ನೋದನ್ನು 1 2 ಮಾತ್ರ ಬರೀಬೇಕು. ಸೊ ಅಲ್ಲಿಗೆ ಏನಾಗುತ್ತೆ ಅಂದರೆ 2 × 2 × 2 × 2 4 2ಗಳು ಬರುತ್ತೆ. ಇಂಟು ಲಾಸ್ಟಿಗೆ 5 ಇದೆಯಲ್ಲ 5. ಈ ಎಲ್ಲ ಅಪವರ್ತನಗಳನ್ನು ಏನು ಮಾಡಬೇಕು? ಗುಣಿಸ್ಬೇಕು. 2 2 4, 4 2 8, 8 2 16, 16 5 80. ಹಾಗಾಗಿ ನಾವು ಯಾವ ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ ವಿದ್ಯಾರ್ಥಿಗಳೇ, √6400 6400ರ ವರ್ಗಮೂಲ 80 ಅಂಥೇಳಿ ಕರಿತೇವೆ. ಸೊ ಈ ವಿಧಾನವನ್ನು ಅಪವರ್ತನ ವಿಧಾನ ಅಂಥೇಳಿ ಕರಿತೀವಿ. ಸೊ ಈ ವಿಧಾನ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ನಿಮಗೆ ಎಕ್ಸಾಮಲ್ಲಿ ಈ ವಿಧಾನವನ್ನೇ ನಿಮಗೆ ಕೇಳುವಂಥದ್ದು. ಓಕೆ, ಏನು ಡೌಟ್ ಇಲ್ಲ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಲೆಕ್ಕಗಳನ್ನು ಕೊಟ್ಟಾಗ ನೀವೇ ಮಾಡಿ. ನೆಕ್ಸ್ಟ್ ಉದಾಹರಣೆ ತೆಗೆದುಕೊಳ್ಳೋಣ. 90 ಪೂರ್ಣ ವರ್ಗವೇ? ಇದನ್ನು ಕೂಡ ನಾವು ಅಪವರ್ತನ ಕ್ರಮದಿಂದ ಕಂಡುಹಿಡಿಯೋಣ. 90 ಇದೆ, ಭಾಗಿಸಿ 2 ಇಂದ.
ಅವಿಭಾಜ್ಯ ಸಂಖ್ಯೆಯಿಂದನೇ ಭಾಗಿಸ್ಬೇಕಲ್ಲ. 2 4 8, 1 ಉಳಿತು, 2 5 10. ನೆಕ್ಸ್ಟು 3ರಿಂದ ಭಾಗಿಸಿದಾಗ 3 15 45. ನಂತರ 3ರಿಂದನೇ ಭಾಗಿಸಿ 3 5 15. 5 ಉಳಿತು ಕೊನೆಗೆ. ಅದಕ್ಕೆ ಯಾವುದೇ ರೀತಿಯ ವರ್ಗಮೂಲ ಇಲ್ಲ, ಅಂದರೆ 5 1 5 ಅಂತ ಬಂತು. ಸೊ ಈ ರೀತಿಯಾಗಿ ಬಂದಿರೋದ್ರಿಂದ ನಮಗೆ ಸಮ ಅಪವರ್ತನಗಳು ದೊರೆಯದೇ ಇರೋ ಕಾರಣ 90 ಅನ್ನೋದು ಪೂರ್ಣ ವರ್ಗ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ. 90ರ ಅಪವರ್ತನಗಳಲ್ಲಿ 2 ಮತ್ತು 5 ಜೋಡಿಗಳನ್ನು ಹೊಂದಿಲ್ಲ, ಆದ್ದರಿಂದ 90 ಪೂರ್ಣ ವರ್ಗ ಅಲ್ಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ಮುಂದಿನ ಉದಾಹರಣೆ ತಗೊಂಡ್ರೆ 2352 ಪೂರ್ಣವರ್ಗವೇ? ಇಲ್ಲವಾದರೆ ಅದರ ಅಪವರ್ತ್ಯಗಳಲ್ಲಿ ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಅದರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. 2352. ಸೊ ಇದನ್ನೇನು ಮಾಡಿ ಅಂದರೆ ಭಾಗಿಸ್ತಾ ಹೋಗಿ. ಇದುವರೆಗೂ ನಾವೇನು ಹೇಳ್ಕೊಟ್ನಲ್ಲ ಆ ಟೈಪಲ್ಲಿ ಭಾಗಾಕಾರ ಕ್ರಮದಿಂದ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. ಹೀಗೆ ನಾವು ಭಾಗಿಸಿದಾಗ ಅಲ್ಲಿ ನಮಗೆ 3ಕ್ಕೆ ಜೋಡಿ ಸಿಗೋದಿಲ್ಲ, 3 × 3 ಅಂತ ಸಿಗಲ್ಲ. ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ ಅಂತೇಳಿ ಕರಿತೀವಿ. 3ರಿಂದ ಗುಣಿಸಿ ಜೋಡಿ ಮಾಡಿದರೆ ಅದು ಪೂರ್ಣ ವರ್ಗವಾಗುತ್ತದೆ. ಹಾಗಾದರೆ ಇದಕ್ಕೇನು ಮಾಡಬೇಕು? 3 × 3 ನಾವು ಗುಣಿಸ್ಬೇಕು. ಗುಣಿಸಿದಾಗ ಅಲ್ಲಿ ನಮಗೆ ಬರೋದು 7056 ಬರುತ್ತೆ. ಇಲ್ಲಿ ನಮಗೆ ಕೇಳಿರೋದು 2352. ಹಾಗಾಗಿ ಅದು ಪೂರ್ಣ ವರ್ಗ ಅಲ್ಲ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಉದಾಹರಣೆಯನ್ನು ತೆಗೆದುಕೊಂಡ್ರೆ 9400. ಹಾಗಾದರೆ ಮುಂದಿನ ಉದಾಹರಣೆ 9408 ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧ ಒಂದು ಪೂರ್ಣ ವರ್ಗವಾಗುವುದು? ಆ ಭಾಗಲಬ್ಧ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. 9408 ನಾನೇನು ಹೇಳ್ಕೊಟ್ಟಲ್ಲ ಆವಾಗಲೇ, ಆ ಅಪವರ್ತನ ವಿಧಾನದಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಂದ ಏನು ಮಾಡಿ ಅದನ್ನು ಭಾಗಿಸ್ತಾ ಹೋಗಿ ವಿದ್ಯಾರ್ಥಿಗಳೇ. ಹೀಗೆ ಭಾಗಿಸಿದಾಗ ಬಂದಿರುವಂಥ ಎಲ್ಲ ಅಪವರ್ತನಗಳನ್ನು ಬರ್ಕೊಂಡು ಜೋಡಿಯನ್ನಾಗಿ ಮಾಡ್ತಾ ಹೋಗಿ. ಅದರಲ್ಲಿ 3ಕ್ಕೆ ನಿಮಗೆ ಜೋಡಿ ಇಲ್ಲ ವಿದ್ಯಾರ್ಥಿಗಳೇ, ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ ಅಂಥೇಳಿ ಕರಿತೀವಿ. ಹಾಗಾದರೆ 3ರಿಂದ ಭಾಗಿಸಿದಾಗ ಬರುವ ಸಂಖ್ಯೆ ಪೂರ್ಣ ವರ್ಗವಾಗುತ್ತದೆ ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ. ಅದಕ್ಕೇನು ಮಾಡ್ತೀವಿ ಅಂದರೆ 9408 /3 ಅಂತ ತಗೊಳ್ತೀವಿ. ಸೊ ಅಲ್ಲಿ ಬಂದಿರೋ ಅಪವರ್ತನಗಳನ್ನೆಲ್ಲ ತೊಗೊಂಡಿದ್ದೇವೆ. ಭಾಗಿಸಿದಾಗ ಬರೋದು 3136. ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಅಂತ ಹೇಳ್ತೀವಿ. ಆದ್ದರಿಂದ 9408 ಪೂರ್ಣ ವರ್ಗವಾಗಲು ನಾವು ಭಾಗಿಸಬೇಕಾಗಿರುವಂತಹ ಕನಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳೇ 3 ಅಂತ ಹೇಳಿ ಕರಿತೀವಿ. ಹಾಗಾದರೆ 3236 ಇದನ್ನು ತೆಗೆದುಕೊಂಡ್ರೆ 2 × 2, 2 × 2, 2 × 2, 7 × 7 ಅಂತ ತೊಗೊಂಡಿದ್ದೇವೆ. ಅಲ್ಲಿಗೆ ಪೇರ್ ಮಾಡಿದರೆ ಕರೆಕ್ಟಾಗಿದೆ. 2 × 2, 2 × 2, 2 × 7. ಸೊ ಅಲ್ಲಿಗೆ ಗುಣಿಸಿದ್ರೆ 56 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಉದಾಹರಣೆ ಲೆಕ್ಕ 6 9 15ರಿಂದ ಭಾಗವಾಗುವ ಕನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. 6 9 15ರ ಲಾಸವನ್ನು ಮೊದಲ ಹಂತದಲ್ಲಿ ಕಂಡುಹಿಡಿಯಬೇಕು. 6 9 15 ಅಂತ ಬರ್ಕೊಳ್ಳಿ. ಸೊ ಅಲ್ಲಿಗೆ ಬರುವಂಥದ್ದು 2 3 9 15. ನೆಕ್ಸ್ಟು 3 1 3 5. ಹಾಗೆಯೇ 3 1 1 5. ನೆಕ್ಸ್ಟು 3 1 1 1 ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಲಾಸ ಏನಾಗುತ್ತೆ ಗೊತ್ತಲ್ಲ? 2 × 3 × 3 × 5 ಏನು ರಿಪೀಟ್ ಆಗಿರುತ್ತೋ ಸೊ ಅದನ್ನು ಒಂದು ಸಲ ಬರ್ಕೋಬೇಕು. ಸೊ ಅಲ್ಲಿಗೆ 3 2 6, 6 3 18, 18 5 90 ಕರಿತೇವೆ ವಿದ್ಯಾರ್ಥಿಗಳೇ. ಸೊ ಅರ್ಥ ಆಗಿದೆಲ್ಲ ಇದು? ಇಲ್ಲಿ 90ರ ಅಪವರ್ತನಗಳಲ್ಲಿ 2 ಮತ್ತು 5ಕ್ಕೆ ಜೋಡಿ ಇಲ್ಲ. ಆದ್ದರಿಂದ 90ನ್ನು ಪೂರ್ಣ ವರ್ಗ ಮಾಡಲು ಅವುಗಳಿಗೆ ಜೋಡಿ ಮಾಡಬೇಕು. ಆದ್ದರಿಂದ 2 × 5 = 10ರಿಂದ 90ಕ್ಕೆ ಗುಣಿಸಬೇಕು. 90 × 10 900 ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ 900 6, 9 ಮತ್ತು 15ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ ಅಂತ ಹೇಳ್ತೀವಿ ನಾವು. ನಂತರ ವರ್ಗಮೂಲವನ್ನು ಕಂಡುಹಿಡಿಯುವಂತಹ ಇನ್ನೊಂದು ಸರಳವಾಗಿರುವಂಥ ವಿಧಾನ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯುವುದು. ಇದನ್ನು ಕೂಡ ಎಕ್ಸಾಮ್ಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ ಉದಾಹರಣೆ ತೆಗೆದುಕೊಂಡ್ರೆ 4096ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. ಸೊ ಅಲ್ಲಿಗೆ 4096 ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಆ ಬಿಡಿ ಸ್ಥಾನದಿಂದ 2 ಸಂಖ್ಯೆ ತಗೊಂಡು ಪೇರಾಗಿ ಮಾಡಿ. 96 ಅನ್ನೋದು ಒಂದು ಪೇರು
40 ಅನ್ನೋದು ಒಂದು ಪೇರು. ಅಲ್ಲಿ ಮೇಲೆ ನಾವು ಲೈನ್ ಹಾಕಿದ್ದೀವಿ ನೋಡಿ, ಕಾಣ್ತಾ ಇದೆ ತಾನೆ. ಈಗ ಆ 40ಕ್ಕೆ ನಾವೇನು ಮಾಡಬೇಕು ಅಂದರೆ ಸಮ ಅಪವರ್ತನ ತಗೋಬೇಕು. 40ಕ್ಕಿಂತ ಕಡಿಮೆ ಇರಬೇಕು. 6 36, 7 ತೊಗೊಂಡ್ರೆ 7 49 ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ 6 36. ಸೊ ಈ ಸೈಡಲ್ಲಿ ಭಾಗಲಬ್ಧದಲ್ಲಿ 6 ಬರೀರಿ. 40 ಕೆಳಗೆ 36 ತಗೊಳ್ಳಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಕಳೆದ್ರೆ ಏನಾಗುತ್ತೆ, 40ರಲ್ಲಿ 36 ಆದರೆ 4 ಬಂತು ಅಲ್ವಾ. ಏನು 6 ಇತ್ತರ ಸಮಾಪರ್ತನ ಅದನ್ನು ಅದಕ್ಕೆ ಕೂಡಿ ಪ್ಲಸ್ 6, ಅಲ್ಲಿಗೆ ಏನಾಯಿತು 6 + 6 12 ಅಂತ ಬರುತ್ತೆ. ಕಳೆದಾಗ 4 ಬಂದಿದೆ. ಈಗ 96 ಇದೆಯಲ್ಲ, 96ನ್ನು ಕೆಳಗಿಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಅಲ್ಲಿಗೆ ಎಷ್ಟಾಯಿತು, 496 ಆಯಿತು. ಈಗ 6 + 6 12 ಆಗಿದೆ ಈ ಸೈಡಲ್ಲಿ. ಈಗ ಅಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ ವಿದ್ಯಾರ್ಥಿಗಳೇ ಅಲ್ವಾ. ಸೊ ಈಗ 6ಗೆ ನಾವು ಸಮಾಪವರ್ತನ ಕಂಡುಹಿಡಿಬೇಕು. ಮತ್ತು ಅದು ಗುಣಿಸಿದಾಗ ಏನಾಗಿರಬೇಕು, 496 ಈಕ್ವಲ್ ಇರಬೇಕು, ಇಲ್ಲ ಕಡಿಮೆ ಇರಬೇಕು, ಜಾಸ್ತಿ ಅಂತೂ ಇರೋಂಗಿಲ್ಲ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 6 ಬರುವಂಥ ಸಮಾಪವರ್ತನ ಯಾವುದು, 4 4 16, ಇಲ್ಲ ಅಂದರೆ 6 ಅಲ್ವಾ. 6 ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. 4 ತೊಗೊಳ್ಳಿ, 4 ಹಾಕಿದರೆ 124 ಆಯಿತು. ಸೊ ಭಾಗಲಬ್ಧದಲ್ಲಿ 4 ಹಾಕ್ರಿ ಅಲ್ವಾ. ಸೊ ಅಲ್ಲಿಗೆ 124 × 4 ಗುಣಿಸಿ, 4 4 16, ದಸ್ಕ 1, 4 2 8 1 9, 4 1 4. ವಿದ್ಯಾರ್ಥಿಗಳೇ ಕರೆಕ್ಟಾಗಿ 496 ಬಂತಾನೆ. ಸೊ ಈಗ ಅದನ್ನು ಕಳೀರಿ, ಬಂದರೆ 0 ಬಂತು. ಯಾವಾಗ ಭಾಗಾಕಾರ ಕ್ರಿಯೆ ಮಾಡಬೇಕಾದ್ರೆ 0 ಬರುತ್ತೋ ಅಲ್ಲಿಗೆ ಕ್ರಿಯೆಯನ್ನು ಸ್ಟಾಪ್ ಮಾಡಿ. ಆಗ ಅಲ್ಲಿ ಬಂದಿರೋ ಭಾಗಲಬ್ಧನೆ ಏನಾಗಿರುತ್ತೆ ನಿಮಗೆ, ಆ ಸಂಖ್ಯೆಯ ವರ್ಗಮೂಲ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ 4096 ಇದರ ವರ್ಗಮೂಲ 64 ಅಂಥೇಳಿ ಕರೀತೇವೆ. ಹಾಗಾದರೆ ಈ ಮೆಥಡ್ ಅರ್ಥ ಆಗಿದೆಯಲ್ಲ, ಏನೂ ಡೌಟ್ ಇಲ್ಲ ತಾನೆ. ಹಾಗಾದರೆ ಇಲ್ಲಿ ಕೆಲವು ಉದಾಹರಣೆಗಳು ಇದ್ದಾವೆ. ಇವುಗಳ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಅಂತ ವಿದ್ಯಾರ್ಥಿಗಳೇ. ನೀವು ಪ್ರಾಂಪ್ಟಾಗಿ ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಆನ್ಸರ್ನ, ನೀವು ನೋಡ್ದಲ್ಲೇ ಲೆಕ್ಕಗಳನ್ನು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದಂದರೆ 729, ಇನ್ನೊಂದು 1296 ವಿದ್ಯಾರ್ಥಿಗಳೇ. ಓಕೆ, ಮಾಡ್ತಿರಲ್ಲ. ನೆಕ್ಸ್ಟು ಉದಾಹರಣೆ 10ಕ್ಕೆ ಬರೋಣ. 5607 ಪೂರ್ಣ ವರ್ಗ ಮಾಡಲು ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಪೂರ್ಣ ವರ್ಗ ಸಂಖ್ಯೆಯ ಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಲ್ಲಿಗೆ ನಾವು 5607 ತೊಗೊಂಡಿದ್ದೇವೆ. ಏನು ಇವಾಗ ಹೇಳ್ಕೊಟ್ಟಲ್ಲ ಅದೇ ವಿಧಾನವನ್ನು ಮಾಡ್ತಾ ಇದ್ದೇವೆ. 7 49, ಭಾಗಲಬ್ಧದಲ್ಲಿ 7 ಬರ್ತಿದ್ದೇನೆ. 56ರಲ್ಲಿ 49 ಹೋದರೆ 7, ಆ 7ನ್ನು ಕೂಡಿದ್ದೇವೆ, 14 ಆಯಿತು. ನೆಕ್ಸ್ಟು 07 ಇದೆಲ್ಲ ಕೊನೆಗೆ ಅದನ್ನು ನಿಲ್ಲಿಸ್ಕೊಳ್ಳಿ, 7007 ಆಯ್ತು, ಅಲ್ಲ 707 ಆಯಿತು ವಿದ್ಯಾರ್ಥಿಗಳೇ. ಈಗ ಅಲ್ಲಿ 7 ಇದೆ ಕೊನೆಗೆ, ನಮಗೆ ಸಮ ಅಪವರ್ತನ ಇರುವಂಥದ್ದು ಯಾವುದೂ ಇಲ್ಲ. ಆದರೆ 707 ಒಳಗೆ ಕಡಿಮೆ ಇರುವಂಥ ಸಂಖ್ಯೆ ಸಿಗುತ್ತೆ. ಹಾಗಾಗಿ 4 ತಗೊಳ್ಳಿ. ಅಲ್ಲಿಗೆ 144 576 ಕಳೆದ್ರೆ 131 ಅಂತ ಬರುತ್ತೆ. ಆದ್ದರಿಂದ ಶೇಷ 131 5607 ಕಳೆದಾಗ ಅದು ಪೂರ್ಣವರ್ಗವಾಗುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ಕಳೆದಾಗ 5476 ಬರುತ್ತೆ. ಇದರ ವರ್ಗಮೂಲ 74 ಅಂಥೇಳಿ ಹೇಳ್ತೀವಿ. ನೆಕ್ಸ್ಟ್ ಉದಾಹರಣೆ, 4 ಅಂಕೆಗಳ ಗರಿಷ್ಠ ಪೂರ್ಣವರ್ಗವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ 4 ಅಂಕಿಗಳ ಗರಿಷ್ಠ ಸಂಖ್ಯೆ 9999. ಇದನ್ನು ನಾವು ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಸೊ ಇದನ್ನು ಕೂಡ 2 ಸಂಖ್ಯೆ ತೊಗೊಂಡು ಪೇರ್ ಮಾಡಿ. 99 ಒಂದು ಪೇರೆ, 99 ಒಂದು ಪೇರು. ಸೊ ಅಲ್ಲಿಗೆ 9 ತೊಗೊಂಡಾಗ 9 81, 99ರಲ್ಲಿ 81 ಕಳೆದ್ರೆ 18 ಬಂತು. ಆ 9ನ್ನು ಕೂಡಿ 18 ಆಯಿತು ಅಲ್ವಾ. 99ನ್ನು ಕೆಳಗಿಳಿಸ್ಕೊಳ್ಳಿ. ಸೊ ಅಲ್ಲಿಗೆ 1899 ಆಯಿತು ವಿದ್ಯಾರ್ಥಿಗಳೇ. ಈಗ ಕೊನೆಗೆ 9 ಇರೋದ್ರಿಂದ ಯಾವುದು ನಮಗೆ ಬರೋದಿಲ್ಲ. ಹಾಗಾಗಿ ಏನು ಮಾಡೋಣ, 9ನ್ನೇ ತೊಗೊಳ್ಳಿ. 189 1701 ಬಂತು. ಸೊ 1899ಕ್ಕಿಂತ ಕಡಿಮೆ ಇದೆ ಅಲ್ವಾ. ಸೊ ಅಲ್ಲಿ ಕಳೆದ್ರಿಗೆ 198 ಆಯಿತು. ಈ 198ನ್ನು ಏನು ಮಾಡಬೇಕು ಅಂದರೆ 9999 ಇದೆಯಲ್ಲ ಅದರಲ್ಲಿ ಕಳಿಬೇಕು. ಅಲ್ಲಿಗೆ 9801 ಆಯಿತು. ಇದು 4 ಅಂಕೆಗಳ ಗರಿಷ್ಠ ಪೂರ್ಣ ಸಂಖ್ಯೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ 9801ರ ವರ್ಗ ಮೂಲ 99 ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀವಿ. ಹಾಗೆಯೇ ನೆಕ್ಸ್ಟ್ ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಆನ್ಸರು ಕೂಡ ಅದರಲ್ಲೇ ಇದೆ ವಿದ್ಯಾರ್ಥಿಗಳೇ. ಸೊ ಅದನ್ನು ಕೂಡ ನೀವು ವರ್ಕೌಟ್ ಮಾಡಿ, ಈಸಿ ಇದೆ. ನಂತರ
ಇನ್ನೊಂದು ವಿಧಾನ ದಶಮಾಂಶ ಸಂಖ್ಯೆಯ ವರ್ಗಮೂಲಗಳು. ಉದಾಹರಣೆಗೆ 12.25 ಇದರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. 12.25ನ 25 ಒಂದು ಪೇರು, 12 ಒಂದು ಪೇರ್ ಮಾಡ್ಕೊಳ್ಳಿ. ಪಾಯಿಂಟನ್ನು ಮರ್ತುಬಿಡಿ ವಿದ್ಯಾರ್ಥಿಗಳ, ನಾವೇನು ಬಾಗಿಸ್ತೀವೋ ಅದೇ ಥರನೇ ಬಾಗಿಸಿ, ಆಮೇಲೆ ಪಾಯಿಂಟ್ ನೋಡೋಣಂತೆ. 3 3 9. ಓಕೆ, ಭಾಗಲಬ್ಧದಲ್ಲಿ 3 ಬರೆದಿದ್ದೀವಿ, ಕಳೆದ್ರೆ 3 ಬಂತು. ಮತ್ತು ಆ 3 ಕೂಡಬೇಕು, 3 + 3 6 ಆಯಿತು. 25 ಕೆಳಗೆ ಇಳಿಸ್ಕೊಳ್ಳಿ, ಅಲ್ಲಿಗೆ ಎಷ್ಟಾಯಿತು? 325 ಆಯಿತು. ಕೊನೆಗೆ ಬಿಡಿ ಸ್ಥಾನದಲ್ಲಿ 5 ಇದೆ, ಹಾಕಿದ್ರೆ 5ನೇ ತೊಗೊಳ್ಳಿ. 5 5 25 ಬರುತ್ತೆ ಬಿಡಿ ಸ್ಥಾನದಲ್ಲಿ ಅಲ್ವಾ. ಸೊ 5ನ್ನು ಹಾಕಿದಾಗ 65 × 5 325. ಸೊ ಅಲ್ಲಿ ಏನು ಬಂತು? 0 ಆಯಿತು. ಸೊ ಇಲ್ಲಿ ಪೂರ್ಣವಾಗಿ ಭಾಗ ಆಗ್ತಿದೆ ವಿದ್ಯಾರ್ಥಿಗಳೇ. ಈಗೇನು ಮಾಡಬೇಕು? ಪಾಯಿಂಟನ್ನು ಇಡಬೇಕು. ಯಾವುದಕ್ಕೆ? ಭಾಗಲಬ್ಧದಲ್ಲಿ 35 ಇದೆಯಲ್ಲ ಅದಕ್ಕೆ. ಈಗ ಪಾಯಿಂಟ್ ಹೇಗಿದೆ ನೋಡಿ, ಬಿಡಿ ಸ್ಥಾನದಲ್ಲಿ 5 2 ಆದಮೇಲೆ ಪಾಯಿಂಟ್ ಇದೆ. ಹಾಗಾದ್ರೆ ಇಲ್ಲಿ ನೀವೇನು ಮಾಡಬೇಕು? ಒಂದು ಸಂಖ್ಯೆ ಆದಮೇಲೆ ಪಾಯಿಂಟನ್ನು ಇಡಬೇಕು ವಿದ್ಯಾರ್ಥಿಗಳೇ ವರ್ಗಮೂಲದಲ್ಲಿ. ಸೊ ಅಲ್ಲಿಗೇನಾಯಿತು? 3.5 ಅಂತ ಕರಿತೀವಿ. ಇದರ ಅರ್ಥ ಏನಂದರೆ √12.25 ದಶಮಾಂಶ, ಇದರ ವರ್ಗಮೂಲ 3.5 ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಂತರ ಉದಾಹರಣೆ 14ಕ್ಕೆ ಬಂದರೆ, ಒಂದು ಚೌಕಾಕಾರದ ಜಾಗದ ವಿಸ್ತೀರ್ಣ 2304 ಚದರ ಮೀಟರ್ ಇದೆ. ಈ ಚೌಕಾಕಾರದ ಜಾಗದ ಬಾಹುವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಚೌಕಾಕಾರದ ಜಾಗದ ಬಾಹುವಿನ ಅಳತೆಯು ವಿಸ್ತೀರ್ಣದ ವರ್ಗಮೂಲವಾಗಿರುತ್ತದೆ. ಕೊಟ್ಟಿರೋದು ಎಷ್ಟು? 2304. ಸೊ ಅಲ್ಲಿಗೆ ನಾವು ಮಾಡೋದು ಗೊತ್ತಿದೆ ಅಲ್ವಾ, ಭಾಗಾಕಾರ ಕ್ರಿಯೆ ಮಾಡಿದಾಗ 48 ಬರುತ್ತೆ. ಆ 48 ಏನಾಗಿದೆ ವಿದ್ಯಾರ್ಥಿಗಳೇ? ಚೌಕಾಕಾರದ ಜಾಗದ ಬಾಹುವಿನ ಅಳತೆ ಅಂತ ಹೇಳಿಬಿಟ್ಟು ಕರಿತೇವೆ. ನೆಕ್ಸ್ಟ್ ವರ್ಕಿಂಗ್ ಲೆಕ್ಕ ತಗೊಂಡ್ರೆ, ಒಂದು ಶಾಲೆಯಲ್ಲಿ 2401 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ನಿಲ್ಲಿಸಲು ದೈಹಿಕ ಶಿಕ್ಷಕರು ಬಯಸಿದ್ದಾರೆ ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಕಂಬ ಸಾಲುಗಳ ಸಂಖ್ಯೆಗೆ ಸಮವಿರುವಂತೆ ನಿಲ್ಲಿಸಬೇಕಾಗಿದೆ. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಇದೆ. ಅಡ್ಡ ಸಾಲುಗಳ ಸಂಖ್ಯೆ x ಆಗಿರಲಿ, ಆದ್ದರಿಂದ ಕಂಬ ಸಾಲುಗಳ ಸಂಖ್ಯೆ x × x x² ಆಯಿತು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ? x = √2401 ಅಲ್ಲ ವಿದ್ಯಾರ್ಥಿಗಳೇ. ಸೊ ಇದನ್ನು ಭಾಗಾಕಾರ ಕ್ರಮದಿಂದ ಭಾಗಿಸೋಣ. 4 4 16, 24ರಲ್ಲಿ 16 ಹೋದರೆ 8, 4ನ್ನು ಕೂಡಿ 4 + 4 8 ಆಯಿತು. 0 1ನ ಇಳಿಸ್ಕೊಳ್ಳಿ ಕೆಳಗೆ, 801 ಆಯಿತು ವಿದ್ಯಾರ್ಥಿಗಳೇ. ಬಿಡಿ ಸ್ಥಾನದಲ್ಲಿ 1 ಇದೆ, ಹಾಗಾದರೆ ಸಮಾಪವರ್ತನ 9 ತೊಗೊಳ್ಳಿ. 89 801 ಬರುತ್ತೆ, ಅಲ್ಲಿಗೆ 0 ಬಂತು ಅಲ್ವಾ. ಹಾಗಾದರೆ ಉಳಿದಿದ್ದು 49. ಹಾಗಾದರೆ 2401ರ ವರ್ಗಮೂಲ 49 ಆಯಿತು. ಆ 49 ಏನಾಗಿರುತ್ತೆ? ಒಟ್ಟು ಅಡ್ಡ ಸಾಲುಗಳಾಗಿವೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಲೆಕ್ಕವನ್ನು ನಿಮಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈಸಿ ಇದೆ. ನಂತರ ವರ್ಗಮೂಲವನ್ನು ಅಂದಾಜಿಸುವುದು, ಈ ವಿಧಾನವನ್ನು ಹೇಗೆ ನೋಡೋಣ. 250 ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಆದರೆ ಅದರ ಅಂದಾಜು ವರ್ಗಮೂಲವನ್ನು ಹತ್ತಿರದ ಪೂರ್ಣಾಂಕಕ್ಕೆ ಊಹಿಸಬಹುದು. 250 ಇದು ಪೂರ್ಣ ವರ್ಗ ಸಂಖ್ಯೆಗಳಾದ 225 ಮತ್ತು 256ರ ನಡುವೆ ಇದೆ. ಹಾಗಾಗಿ 225 ಈಸ್ ಲೆಸ್ ದ್ಯಾನ್ 256, ಲೆಸ್ ದ್ಯಾನ್ 256 ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ 256ಕ್ಕೆ ಹತ್ತಿರ ಇರೋದ್ರಿಂದ √250ರ ಸಮೀಪದ ಅಂದಾಜು ಬೆಲೆ 16 ಅಂಥೇಳಿ ತೀರ್ಮಾನಕ್ಕೆ ಬರ್ತೀವಿ. ಸೊ ಇದನ್ನು ನಾವು ಅಂದಾಜು ವಿಧಾನದಿಂದ ಏನು ಮಾಡುವಂಥದ್ದು? ವರ್ಗಮೂಲವನ್ನು ಕಂಡುಹಿಡಿಯುವುದು ವಿದ್ಯಾರ್ಥಿಗಳೇ. ಹಾಗಾದರೆ ವರ್ಗಮೂಲವನ್ನು ಕಂಡುಹಿಡಿಯುವಂತಹ ಎಲ್ಲ ವಿಧಾನಗಳನ್ನು ತಿಳ್ಕೊಂಡಿದ್ದೀರಾ. ಸೊ ಇದರಲ್ಲಿ ಆಲ್ಮೋಸ್ಟ್ ತುಂಬ ಈಸಿಯಾಗಿರುವಂಥ ವಿಧಾನ ಒಂದು ಭಾಗಾಕಾರದ್ದು, ಇನ್ನೊಂದು ಅಪವರ್ತನ ಕ್ರಮ ಅಲ್ವಾ. ತುಂಬ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನಂತರ ಇಲ್ಲಿ ಅಭ್ಯಾಸ ಲೆಕ್ಕಕ್ಕೆ ಬಂದರೆ, ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆ ಸಂಖ್ಯೆಗಳನ್ನು ತಗೊಂಡಾಗ ಬಿಡಿ ಸ್ಥಾನದ ಅಂಕೆ ವರ್ಗ ಬಿಡಿ ಸ್ಥಾನದ ಅಂಕೆ ಅಂತ ಕಾಲಮ್ ಹಾಕ್ಕೊಳ್ತೀವಿ. 81 ಬಿಡಿ ಸ್ಥಾನದ ಅಂಕೆ ಎಷ್ಟಿದೆ ವಿದ್ಯಾರ್ಥಿಗೆ? 1. ಇದರ ವರ್ಗ ಎಷ್ಟು? 1 ಅಂತ ಕರಿತೀವಿ. ನೆಕ್ಸ್ಟ್ 272 ಬಿಡಿ ಸ್ಥಾನದಲ್ಲಿ 2 ಇದೆ, ಇದರ ವರ್ಗದ ಬಿಡಿ ಸ್ಥಾನ ಸಂಖ್ಯೆ ಏನಾಗುತ್ತೆ? 2 4. ಹೀಗೆ ನೆಕ್ಸ್ಟು 799 9 ಇದೆ ಅಲ್ವಾ. 981 ಬಿಡಿ ಸ್ಥಾನದಲ್ಲಿ ಏನಿದೆ? 1 ಇದೆ.
ಹೀಗೆ ನಾವು ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳ ಬಿಡಿಸ್ಥಾನದ ಅಂಕೆ ಮತ್ತು ಬಿಡಿ ವರ್ಗದ ಬಿಡಿಸ್ಥಾನದ ಅಂಕೆಯನ್ನು ಬರಿಬೋದು ವಿದ್ಯಾರ್ಥಿಗಳೇ. ಈಗ ನಾನು ಅದರಲ್ಲಿ 3 ಹೇಳಿದ್ದೇನೆ, ಇನ್ನು ಉಳಿಕಿದ್ದನ್ನು ನೀವು ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ನಂತರ ಸೆಕೆಂಡ್ ಮೇನಿಗೆ ಬಂದಾಗ ಈ ಕೆಳಗಿನ ಸಂಖ್ಯೆಗಳು ಸ್ಪಷ್ಟವಾಗಿ ಪೂರ್ಣವರ್ಗಗಳಲ್ಲ, ಕಾರಣ ಕೊಡಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ತೊಗೊಂಡ್ರೆ 1057 ಅಂತ ಇದೆ ವಿದ್ಯಾರ್ಥಿಗಳೇ. ಇನ್ನು ಸುಮಾರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಪೂರ್ಣವರ್ಗ ಸಂಖ್ಯೆಯ ಬಿಡಿಸ್ಥಾನದಲ್ಲಿ 1, 4, 5, 6, 9 ಮತ್ತು ಕೊನೆಯಲ್ಲಿ ಸಮಸಂಖ್ಯೆ ಸೊನ್ನೆಗಳು ಇರಬೇಕು. ಸೊ ಸಂಖ್ಯೆಗಳನ್ನು ತಗೊಳ್ಳೋಣ. 1057 ಇಲ್ಲಿ ಬಿಡಿಸ್ಥಾನದಲ್ಲಿ 7 ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದು ಪೂರ್ಣವರ್ಗವೇ ಅಲ್ಲ, ಏಕೆಂದರೆ ಬಿಡಿಸ್ಥಾನದಲ್ಲಿ ಏನಾಗಿದೆ 7 ಇದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸಂಖ್ಯೆ 23453 ಬಿಡಿಸ್ಥಾನದಲ್ಲಿ ಏನಿದೆ 3 ಇದೆ. ಇದು ಕೂಡ ಏನಲ್ಲ, ಪೂರ್ಣ ಅಲ್ಲ, ವರ್ಗ ಅಲ್ಲ ಅಂಥೇಳಿ ಕರಿತೀವಿ. ನಮಗೇನು ಬರಬೇಕು, 1, 4, 5, 6, 9 ಮತ್ತು 0 ಬರಬೇಕು. ಆ ಸಂಖ್ಯೆ ಇದ್ದರೆ ಮಾತ್ರ ಅದು ಪೂರ್ಣವರ್ಗ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ನೋಡಿದರೆ ಯಾವುದು ಕೂಡ ಪೂರ್ಣವರ್ಗವಲ್ಲ, ಸಂಖ್ಯೆ ರೀತಿಯಲ್ಲೇ ಇದೆ ಅಲ್ವಾ. ಹಾಗಾದರೆ ನಮ್ಮ ಇಡೀ ಸೆಕೆಂಡ್ ಮೇನಲ್ಲಿರುವಂಥ ಎಲ್ಲವೂ ಏನೋ ಪೂರ್ಣವರ್ಗಗಳಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕಾರಣನೂ ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಓಕೆ, ಅದು ಇನ್ನು ಉಳಿದಿರೋ 4-5 ಪ್ರಶ್ನೆಗೆ ಉತ್ತರವನ್ನು ಓದ್ಕೊಳ್ತೀರಲ್ಲ. ಓಕೆ, ಈಸಿಯಾಗಿರೋದ್ರಿಂದ ನಿಮಗೆ ಬಿಟ್ಬಿಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಥರ್ಡ್ ಮೇನಿಗೆ ಬರೋಣ. ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳಾಗಿವೆ? ಒಂದನೇದರಲ್ಲಿ 431, 2826, 7779, 82004 ಅಂತ ಇದೆ. ಬೆಸ ಸಂಖ್ಯೆಯ ವರ್ಗಗಳು ಬೆಸ ಸಂಖ್ಯೆಗಳೇ ಆಗಿರ್ತವೆ. ಆದ್ದರಿಂದ 431 ಮತ್ತು 7779ರ ವರ್ಗಗಳು ಬೆಸ ಸಂಖ್ಯೆಗಳಾಗಿವೆ ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು 4ನೇ ಮೇನ್ ತಗೊಂಡ್ರೆ, ಈ ಕೆಳಗಿನ ಮಾದರಿಗಳನ್ನು ಗಮನಿಸಿ ಬಿಟ್ಟ ಅಂಕೆಗಳನ್ನು ತುಂಬಿರಿ ಅಂತ ಇದೆ. ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ 11 121, 101 ಹೋಲ್ ಸ್ಕ್ವೇರ್ ಇದೆ, ಅಲ್ಲಿಗೆ 10,201 ಬಂತು. ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ 0ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಅಲ್ಲಿ ನಾವು ಬಿಟ್ಟಿರೋ ಜಾಗವನ್ನು ಫಿಲಪ್ ಮಾಡಬೇಕು. ಸೊ ಅದಕ್ಕೆ ಆನ್ಸರನ್ನು ನೋಡಿದರೆ ಅಲ್ಲಿ ನೆಕ್ಸ್ಟಲ್ಲಿ ಕೊಟ್ಟಿದ್ದೀವಿ ನೋಡಿ ವಿದ್ಯಾರ್ಥಿಗಳೇ ಅಲ್ವಾ. 1 ಆದಮೇಲೆ 4 0, ಆಮೇಲೆ 2 ಮತ್ತೆ 4 0 1 ಅಂತ ಅದನ್ನು ನಾವು ಫಿಲಪ್ ಮಾಡಿದ್ದೇವೆ. ಅಲ್ಲಿ ನಿಮಗೆ ಕಂಟಿನ್ಯೂಟಿ ಗೊತ್ತಾಗ್ತಾ ಇದೆ ಅಲ್ವಾ. 11 121, 121ಕ್ಕೆ ನಾವು 1 ಆದಮೇಲೆ 0, 2 ಆದಮೇಲೆ 0ನ ಸೇರಿಸ್ತಾ ಇದ್ವಿ. ಆಗ ಅದೇ ಥರ ಮುಂದಿನ ಸಂಖ್ಯೆ ತಗೊಂಡ್ರೆ ಏನು ಮಾಡ್ತಾ ಹೋಗಬೇಕು, 0ನ ಸೇರಿಸ್ತಾ ಹೋಗುವಂಥದ್ದು. ಜೊತೆಗೆ ಅಲ್ಲಿ ಏನು ಮಾಡ್ತಿದ್ದೀವಿ, ಈ ಸೈಡ್ ತೊಗೊಂಡಾಗ LHS ಸೈಡ್ ತೊಗೊಂಡು ಕೂಡ 0ನ ಆ್ಯಡ್ ಮಾಡ್ತಾ ಇದ್ದೀವಿ. ಹೌದಾನೆ, ಈ ರೀತಿಯಾಗಿ ಫಿಲಪ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮೇನ್ ಬಂದಾಗ ಈ ಕೆಳಗಿನ ಮಾದರಿಗಳನ್ನು ಗಮನಿಸಿ ಖಾಲಿ ಇರುವ ಜಾಗವನ್ನು ಸೂಕ್ತ ಅಂಕೆಗಳನ್ನು ತುಂಬಿರಿ ಅಂತಿದೆ. 11 121, 101 ಹೋಲ್ ಸ್ಕ್ವೇರ್ ಅಂದರೆ 10,201 ಆಯಿತು. ಆಮೇಲೆ 10,101 ಹೋಲ್ ಸ್ಕ್ವೇರ್ ಅಂತಂದರೆ ಅಲ್ಲಿಗೆ ಎಷ್ಟು, 10, 20, 30, 201 ಅಂತ ಬಂತು ವಿದ್ಯಾರ್ಥಿಗಳೇ. ಹಾಗೆಯೇ ನೆಕ್ಸ್ಟ್ ಸಂಖ್ಯೆಯನ್ನು ಏನು ಮಾಡ್ತೀವಿ, 10 ಆದಮೇಲೆ 20, 30, 40, 30, 20, 1 ಈ ರೀತಿ ರಿಪೀಟ್ ಆಗಿದೆ. ನೆಕ್ಸ್ಟ್ LHS ಸೆಟ್ ತೊಗೊಂಡ್ರೆ 10 10 10 10 1 ಅಲ್ವಾ. ಅಲ್ಲಿ ಕಂಟಿನ್ಯೂಟಿ ಇದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಅದನ್ನ ಆನ್ಸರನ್ನು ಫಿಲಪ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು 6th ಮೇನಿಗೆ ಬರೋಣ. ಕೊಟ್ಟಿರುವ ಮಾದರಿಯನ್ನು ಉಪಯೋಗಿಸಿಕೊಂಡು ಬಿಟ್ಟಿರುವ ಜಾಗಗಳನ್ನು ಅಥವಾ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂತ ಬಂದಿದೆ. ನೆಕ್ಸ್ಟ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 21 ಸ್ಕ್ವೇರ್ ಅಂತ ಇದೆ. ಸೊ 21 ಸ್ಕ್ವೇರ್ ಆಗಬೇಕು ಅಂದರೆ ಅಲ್ಲಿ ಇನ್ನೆಷ್ಟು ನಾವು ಸೇರಿಸ್ಬೇಕು ಅನ್ನುವಂಥದ್ದು. 5 5 25, 4 4 16 ಅಲ್ವಾ. ಸೊ 21 ಹೋಲ್ ಸ್ಕ್ವೇರ್ ಅಂದರೆ 441. ಅದಕ್ಕೇನು ಮಾಡಬೇಕು, ಇನ್ನು 400 ಸೇರಿಸ್ಬೇಕಲ್ವಾ. ಅಲ್ಲಿಗೇನಾಗುತ್ತೆ 20 ಹೋಲ್ ಸ್ಕ್ವೇರ್. 20 × 20
40 ಅಲ್ಲ, ಎಷ್ಟು 400. ಸೊ ಅಲ್ಲಿಗೆ ನಮಗೆ ಇದನ್ನು ಬಿಟ್ಟಿರೋ ಜಾಗದಲ್ಲಿ ತುಂಬಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 5 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್ ಈಸ್ ಈಕ್ವಲ್ ಟು 31 ಸ್ಕ್ವೇರ್. ಆಗ ಏನು ಮಾಡಬೇಕು, 6 ಸ್ಕ್ವೇರನ್ನು ಸೇರಿಸ್ಬೇಕು. ನೆಕ್ಸ್ಟು 6 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, 43 ಹೋಲ್ ಸ್ಕ್ವೇರ್. ಹಾಗಾದ್ರೆ ಅಲ್ಲಿ ನೆಕ್ಸ್ಟ್ ತೊಗೋಬೇಕಾಗಿರೋದು 42 ಸ್ಕ್ವೇರ್ ಅಂತ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟು 7th ಮನಿ ಬಂದಾಗ ಸಂಖ್ಯೆಗಳನ್ನು ಕೂಡಿಸದೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. 1 + 3 + 7 + 9 ಕೂಡಿದಾಗ ಏನು ಮಾಡಬೇಕು, 25 ಬರುತ್ತೆ. 25ರ ವರ್ಗಮೂಲ 5, ಅದನ್ನು ನಾವು ಘಾತ ರೂಪದಲ್ಲಿ ಬರೆದ್ರೆ 5 5 ಓಕೆ ಎಷ್ಟು 5 ಸ್ಕ್ವೇರ್ ಅಂತ ಬರಿತೀವಿ ವಿದ್ಯಾರ್ಥಿಗಳೇ ಅಲ್ವಾ. ಅದೇ ರೀತಿಯಾಗಿ 1 + 3 + 5 + 7 + 9 + 11 + 13 + 15 + 17 + 19, ಸೊ 100 ಅಂತ ಆಗುತ್ತೆ. ಆ 100ರ ವರ್ಗಮೂಲ 10, 10 ಹತ್ತಲೇ 100 ತಾನೆ. ಅದೇ ರೀತಿಯಾಗಿ 3ನೇ ಲೆಕ್ಕನೂ ಕೂಡ ಮಾಡಿಬಿಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು 8ನೇ ಮೇನ್ ಬಂದಾಗ 49ನ್ನು 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂತ ಇದೆ. ಬೆಸ ಸಂಖ್ಯೆನೇ ತಗೋಬೇಕು. 1 3 5 7 9 11 13, ಸೊ ಕೂಡಿದಾಗ 49 ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿ ಬೆಸ ಸಂಖ್ಯೆಗಳನ್ನೇ ತೊಗೊಂಡು ಏನು ಮಾಡಿದ್ದೀವಿ, ನಾವು ವ್ಯಕ್ತಪಡಿಸಿದ್ದೀವಿ. ಎಷ್ಟು 7. ಈ ರೀತಿಯಾಗಿ ನಾವು ಪರಿಹಾರವನ್ನು ಕಂಡುಹಿಡಿತೇವೆ. ನೆಕ್ಸ್ಟು 9ನೇ ಲೆಕ್ಕಕ್ಕೆ ಬಂದಾಗ ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ. 1ನೇದು 12 ಮತ್ತು 13, 2ನೇ ಲೆಕ್ಕ 25 ಮತ್ತು 26, 3ನೇ ಲೆಕ್ಕ 99 ಮತ್ತು 100 ಅಂತ ಇದೆ. ವಿದ್ಯಾರ್ಥಿಗಳು ಇದಕ್ಕೆ ಪರಿಹಾರವನ್ನು ನೋಡಿದರೆ n² ಮತ್ತು n+1 ಹೋಲ್ ಸ್ಕ್ವೇರ್ಗಳ ಮಧ್ಯೆ ಪೂರ್ಣ ವರ್ಗ ಸಂಖ್ಯೆ ಅಲ್ಲದ 2 n ಸಂಖ್ಯೆಗಳಿರುತ್ತವೆ ಅಂತ ಹೇಳ್ತೀವಿ. 12 ಮತ್ತು 13, n = 12, ಇದನ್ನು ನಾವು 2n = 24 ಅಂತ ಬರಿತೀವಿ. ಅಂದರೆ 2ನ್ನು 2 ಕಡೆ ಗುಣಿಸಿದ್ದೇವೆ. ಆದ್ದರಿಂದ 12 ಮತ್ತು 13ರ ವರ್ಗಗಳ ನಡುವೆ 24 ವರ್ಗ ಅಲ್ಲದ ಸಂಖ್ಯೆಗಳಿವೆ ಅನ್ನುವಂತಹ ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಸೊ ವರ್ಗ ಅಂದರೆ 2 ತಾನೆ, ಹಾಗಾಗಿ 2ನ್ನು ಗುಣಿಸಿ. 2ನೇ ಲೆಕ್ಕಕ್ಕೆ ಬಂದಾಗ 25 ಮತ್ತು 26, n = 25 ಇದೆ. ಸೊ ಎನ್ಗೆ ಏನು ಮಾಡಿ 2ನ್ನು ಗುಣಿಸಿ, 2n ಆಯಿತು. 50ಕ್ಕೆ ಅಲ್ಲ 25 ಇತ್ತಲ್ಲ, 25 50. ಆದ್ದರಿಂದ 25 ಮತ್ತು 26 ವರ್ಗಗಳ ನಡುವೆ 50 ವರ್ಗವಲ್ಲದ ಸಂಖ್ಯೆಗಳಿವೆ ಅಂತೇಳಿ ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳು. ಎಷ್ಟು ಈಸಿ ಇದೆ ಅಲ್ವಾ ಇದು ಸ್ಟೆಪ್ಸು ಕಂಡುಹಿಡಿಯುವಂಥದ್ದು ವರ್ಗವಲ್ಲದ ಸಂಖ್ಯೆಗಳು. ಹಾಗೆಯೇ ಲಾಸ್ಟ್ ಬಂದಾಗ 99 ಮತ್ತು 100, n = 99 ಇದೆ. 2n = 198 ಆಗುತ್ತೆ 2ರಿಂದ ಗುಣಿಸಿದಾಗ. ಆದ್ದರಿಂದ 99 ಮತ್ತು 100ರ ವರ್ಗಗಳ ನಡುವೆ 198 ವರ್ಗ ಅಲ್ಲದ ಸಂಖ್ಯೆಗಳಿವೆ ಅನ್ನುವಂತಹ ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಇದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ. ಅಲ್ಲಿ ನಾನೇನು ನಿಮಗೆ ಉಳಿದಿರೋ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಮಾಡಿ ಅಂಥೇಳಿ, ಅದನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ವಿದ್ಯಾರ್ಥಿಗಳೇ. ಆದರೆ ಆನ್ಸರ್ ಇದೆ ಇದರಲ್ಲೇ, ಬಟ್ ನೀವು ಪ್ರಾಂಪ್ಟಾಗಿ ನೋಡ್ದಲ್ಲೇ ಮಾಡುವಂತಹ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಅಭ್ಯಾಸ 5.2ಕ್ಕೆ ಹೋಗೋಣ. ಅಭ್ಯಾಸ 5.2 ತೆಗೆದುಕೊಂಡಾಗ ಇದರಲ್ಲಿ ಫಸ್ಟ್ ಮೇನು ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ ಅಂತಿದೆ. 32, 35, 86, 93, 71, 46. ವಿದ್ಯಾರ್ಥಿಗಳ ಇಲ್ಲಿ 2 ಲೆಕ್ಕ ಹೇಳ್ಕೊಡ್ತೀನಿ ನಾನು, ಇನ್ನು ಉಳ್ಕಿರೋ ಲೆಕ್ಕ ನೀವೇ ಮಾಡಬೇಕು. ಸೊ ಆನ್ಸರ್ ಕೂಡ ಇದರಲ್ಲೇ ಇದೆ. ಸೊ ಅದನ್ನು ಮರ್ತುಬಿಡಿ, ಕೊಟ್ಟಿಲ್ಲ ಅಂತಲೇ ತಿಳ್ಕೊಳ್ಳಿ. 2 ಲೆಕ್ಕ ಹೇಳ್ಕೊಟ್ಟಿದ್ದಾರೆ, ಇನ್ನೆರಡು ಲೆಕ್ಕ ನಾವೇ ಮಾಡಬೇಕು ಅನ್ನೋದನ್ನು ಊಹಿಸ್ಕೊಂಡು ನೀವು ಮಾಡ್ತಾ ಹೋಗಿ. ಆಮೇಲೆ ನೀವು ಮಾಡಿರೋ ಲೆಕ್ಕ ಸರಿ ಇದೆಯಲ್ಲ ಅನ್ನೋದಕ್ಕೆ ಬೇಕಾದ್ರೆ ನೀವು ವೆರಿಫೈ ಮಾಡಿ ವಿದ್ಯಾರ್ಥಿಗಳೇ. ಆವಾಗ ಈ ಉತ್ತರಗಳನ್ನು ನೀವು ಬಳಸಬಹುದು. 1ನೇ ತೆಗೆದುಕೊಂಡಾಗ 32 ವರ್ಗ ಕಂಡುಹಿಡಿಯಬೇಕು. ಹಾಗಾಗಿ 32 ಸ್ಕ್ವೇರ್ ಅಂತ ಬರಿತೀವಿ ಅಲ್ವಾ. 30 + 2 ಅಂತ ವಿಸ್ತರಿಸ್ತೀವಿ. 32ನ 30 + 2 ಹೋಲ್ ಸ್ಕ್ವೇರ್ ಅಂತ ತೊಗೊಳ್ತೀವಿ ವಿದ್ಯಾರ್ಥಿಗಳೇ. ಈಗ ಇದನ್ನು ನಾವು ವಿಸ್ತರಿಸ್ಬಾರ್ದಾಗ 30 × 30 + 2 ಪ್ಲಸ್ 2 × 30 + 2. ಇದರ ಅರ್ಥ ಏನಂದರೆ 30 + 2 × 30 + 2 ಎರಡನ್ನು ಗುಣಿಸ್ತಾ ಇದ್ದೀವಿ ಅಂತ ಅರ್ಥ. x × x ಟೈಪಲ್ಲಿ. ಅಲ್ಲಿಗೆ 30 × 30 900,
ಪ್ಲಸ್ 32 600 ಪ್ಲಸ್ 2 30 60 ಪ್ಲಸ್ 2 4. ವಿದ್ಯಾರ್ಥಿಗಳ 900 660 ಪ್ಲಸ್ 60 ಪ್ಲಸ್ 4 ಕೂಡಿದರೆ 1024 ಅಂತ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಹಾಗಾದರೆ 32ರ ವರ್ಗ ಎಷ್ಟು? 1024 ಅಂತ ಹೇಳ್ತೀವಿ. ಅದೇ ರೀತಿ 35 ತಗೋಣ. 35 ಸ್ಕ್ವೇರ್ ಇಸ್ ಈಕ್ವಲ್ ಟು ವಿಸ್ತರಿಸಿದಾಗ 30 ಪ್ಲಸ್ 5 ಹೋಲ್ ಸ್ಕ್ವೇರ್. ಇದನ್ನು ನಾವು ವಿಸ್ತರಿಸ್ತಾ ಹೋದರೆ 30 ಇಂಟು 30 ಪ್ಲಸ್ 5 ಪ್ಲಸ್ 5 ಇಂಟು 30 ಪ್ಲಸ್ 5, ಅಲ್ಲಿಗೆ 30 ಇಂಟು 30 900 ಪ್ಲಸ್ 30 ಇಂಟು 5 150 ಪ್ಲಸ್ 35 150 ಪ್ಲಸ್ 5 25 900 150 150 25. ಸೊ ಇದಿಷ್ಟು ನಾವು ಕೂಡಿದರೆ 1225 ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇನ್ನು ಉಳಿಕಿರುವಂತಹ ಲೆಕ್ಕಗಳೇನಿದಾವಲ್ಲ ಆ ಎಲ್ಲ ಲೆಕ್ಕಗಳನ್ನು ನೀವೇನು ಮಾಡಬೇಕು? ಓಕೆ, ಇದೇ ಟೈಪಲ್ಲೇ ವಿಸ್ತರಿಸ್ತಾ ಹೋಗಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪಾಠದಲ್ಲಿ ಇನ್ನು ಏನು ಇಷ್ಟುವರೆಗೂ ನಾವು ಕಲ್ತಿರುವಂಥ ಎಲ್ಲ ಕಲಿಕಾಂಶಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ನಾನು ಯಾವ ಲೆಕ್ಕವನ್ನು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಇನ್ನು ಉಳಿದಿರೋ ಲೆಕ್ಕಗಳನ್ನು ಹೇಳಿದ್ದೀನಿ, ಅವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವರ್ಗ ಮತ್ತು ವರ್ಗಮೂಲಗಳ ಪಾರ್ಟ್ ಫಸ್ಟು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದರ ಮುಂದಿನ ಸಬ್ ಟಾಪಿಕನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.